ನೀವು ನೋಡ್ತಾ ಇದ್ದೀರಾ ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಮಹಾರಾಜ ಪಾರ್ಕ್ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದಂತೆ ಅಭಿವೃದ್ಧಿಯಾಗಬೇಕು. ಪಾರ್ಕ್ ಹಿತರಕ್ಷಣಾ ಸಮಿತಿ ತೀರ್ಮಾನ. ಜನರ ಆಶಯದಂತೆ ಪಾರ್ಕ್ ಅಭಿವೃದ್ಧಿ ಎಂದ ಶಾಸಕ ಪ್ರೀತಂ ಗೌಡ. ಆಲೂರಿನಲ್ಲಿ 3 ವರ್ಷದ ಹಿಂದೆ ಬಿಪಿಎಲ್ ಕುಟುಂಬಗಳಿಗೆ ನಿವೇಶನದ ಹಕ್ಕುಪತ್ರ, ಇನ್ನೂ ಬಗೆಹರಿಯದ ಸಮಸ್ಯೆಗಳು. ನಿರುತ್ಸಾಹ ತೋರುವ ಶಾಸಕರು, ಯಾರಿಗೂ ಕೇಳದ ಫಲಾನುಭವಿಗಳ ಅಳಲು. ಬೇಲೂರು ತಾಲೂಕಿನಲ್ಲಿ 3 ತಿಂಗಳಿನಿಂದ ಮಹಿಳೆಯರಲ್ಲಿ ಭಯ ಹುಟ್ಟಿಸಿದ್ದ ಕಾಮುಕ. ಅರಹಳ್ಳಿ ಪೊಲೀಸರಿಂದ ವ್ಯಕ್ತಿಯ ಬಂಧನ. ನಿಟ್ಟುಸಿರು ಬಿಟ್ಟ ಹೆಂಗಳಿಯರು, ವಿದ್ಯಾರ್ಥಿನಿಯರು. ಹಾಸನ ನಗರದ ಹೃದಯ ಭಾಗದಲ್ಲಿರುವ ಮಹಾರಾಜ ಪಾರ್ಕ್ ಅನ್ನು ಒಡೆಯದೆ ಮೂಲ ಸ್ವರೂಪವನ್ನು ಉಳಿಸಿಕೊಂಡೇ ಅಭಿವೃದ್ಧಿ ಕೆಲಸ ಮಾಡಲಾಗುವುದು. ಈ ನಿಟ್ಟಿನಲ್ಲಿ ಎಲ್ಲರ ಸಲಹೆ ಸ್ವೀಕರಿಸಿ ಸೋಮವಾರದಂದು ಅಂತಿಮ ನಿರ್ಣಯ ತೆಗೆದುಕೊಂಡು ಪಾರ್ಕ್ ಮುಂದೆ ನಕ್ಷೆಯನ್ನು ಹಾಕಲಾಗುವುದು ಎಂದು ಶಾಸಕ ಪ್ರೀತಂ ಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಈ ಹಿಂದೆ ಚನ್ನಪಟ್ಟಣ ಕೆರೆಯನ್ನು ಒಡೆದು ಕಟ್ಟಡ ಕಟ್ಟಿದಂತೆ ಮತ್ತು ಗಂಧದ ಕೋಟೆಯಲ್ಲಿದ್ದ ಮರಗಳನ್ನು ಕಡಿದಂತೆ ಹಾಳು ಮಾಡುವುದಿಲ್ಲ. ಮಹಾರಾಜ ಪಾರ್ಕ್ನಲ್ಲಿ ಕೆಲವರಿಗೆ ಕಾಂಕ್ರೀಟ್ ನಿರ್ಮಾಣ ಮಾಡಿದಂತೆ ಭಾಸವಾಗುತ್ತಿದೆ. ಆದರೆ ಅಂಥ ಆತಂಕ ಪಡುವ ಕಾಮಗಾರಿಗಳು ಅಲ್ಲಿ ನಡೆಯುತ್ತಿಲ್ಲ. ಮಹಾರಾಜ ಪಾರ್ಕ್ನಲ್ಲಿ 10 ವರ್ಷಗಳಿಂದ ಶಟಲ್ ಆಟವಾಡುತ್ತಾ ಬರುತ್ತಿರುವ ಜಾಗವನ್ನು ಮಾತ್ರ ಅಭಿವೃದ್ಧಿ ಮಾಡಲಾಗುತ್ತಿದೆ. ವಾಲಿಬಾಲ್ ಆಡುತ್ತಿದ್ದ ಜಾಗದಲ್ಲಿ ವಾಲಿಬಾಲ್ ಕೋರ್ಟ್ ನಿರ್ಮಾಣ ಮಾಡಲಾಗುತ್ತಿದೆ. ಪಾರ್ಕ್ ಒಂದು ಮೂಲೆಯಲ್ಲಿದ್ದ ಶೌಚಾಲಯ ಮತ್ತೊಂದು ಮೂಲೆಯಲ್ಲಿಯೂ ಸಾರ್ವಜನಿಕರ ಅಪೇಕ್ಷೆಯಂತೆ ನಿರ್ಮಾಣ ಮಾಡಲಾಗುತ್ತಿದೆ. ಪಾರ್ಕ್ನಲ್ಲಿದ್ದ ಒಂದೇ ಒಂದು ಗಿಡಮರಗಳಿಗೆ ಧಕ್ಕೆಯಾಗದಂತೆ ಕ್ರಮ ವಹಿಸಲಾಗುತ್ತದೆ ಎಂದರು. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಕೆಲಸಕ್ಕೆ ಎಲ್ಲರೂ ಸಲಹೆ ಸೂಚನೆ ಮಾರ್ಗದರ್ಶನ ನೀಡುವುದು ಸಹಜವಾಗಿದೆ. ಅದರಂತೆ ಹಾಸನ ನಗರದ ಕೆಲ ಸಂಘಟನೆಯ ಮುಖಂಡರು ಹಾಗೂ ಹಿರಿಯ ನಾಗರಿಕರು ಮಹಾರಾಜ ಪಾರ್ಕ್ ಅಭಿವೃದ್ಧಿ ಕುರಿತು ನನಗೆ ಸಲಹೆ ನೀಡುವ ಉದ್ದೇಶದಿಂದ ಸಭೆ ಸೇರುತ್ತಿದ್ದಾರೆ. ಇದನ್ನ ವಿರೋಧ ಎಂದು ಹೇಳುವುದು ಸರಿಯಲ್ಲ. ನಾನು ಜನನಾಯಕನಾಗುವ ಆಸೆಯನ್ನಿಟ್ಟುಕೊಂಡು ಕೆಲಸ ನಿರ್ವಹಿಸುತ್ತಿದ್ದೇನೆ. ಜನರ ಆಶಯಕ್ಕೆ ತಕ್ಕನಾಗಿ ಮತ್ತು ಮಹಾರಾಜ ಪಾರ್ಕ್ನ ಅಭಿವೃದ್ಧಿ ಸಂಬಂಧ ಯಾವುದೇ ಕೆಟ್ಟ ಹೆಸರು ಬರದಂತೆ ಕಾಮಗಾರಿಗಳನ್ನು ಮಾಡಲಾಗುವುದು. ಈ ಬಗ್ಗೆ ಎಲ್ಲರೊಂದಿಗೆ ಚರ್ಚೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಎಲ್ಲಾ ಸಂಘ ಸಂಸ್ಥೆಗಳ ಸಲಹೆ ಪಡೆದು ಅಂತಿಮವಾಗಿ ಪಾರ್ಕ್ ಅಭಿವೃದ್ಧಿ ಕೈಗೊಳ್ಳಲಾಗುವುದು ಎಂದು ಶಾಸಕರು ತಿಳಿಸಿದರು. ಮಹಾರಾಜ ಪಾರ್ಕ್ ವಿಚಾರದಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ನಿರ್ಧಾರ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದಂತೆ ಸಭೆ ನಡೆಸಿದ್ದಾರೆ. ಸೋಮವಾರದಂದು ಎಲ್ಲರ ಸಲಹೆಯನ್ನು ಪಡೆದು ಅಂತಿಮ ನಿರ್ಣಯ ಮಾಡುವ ಮೂಲಕ ಅದರ ನಕ್ಷೆಯನ್ನು ಮಹಾರಾಜ ಪಾರ್ಕ್ ಮುಂಭಾಗ ಹಾಕಲಾಗುವುದು ಎಂದರು. ವರ್ಷಗಟ್ಟಲೆ ಸಲಹೆ ಕೊಟ್ರೆ ಅಭಿವೃದ್ಧಿ ಯಾವಾಗ ಮಾಡೋದು ಸರ್? ಸಾಕಷ್ಟು ಸಲಹೆಗಳು ಕಳೆದ 1-1.5 ತಿಂಗಳಿಂದ ಬಂದಿದೆ ಸರ್. ನಿನ್ನೆ ಯಾರ್ಯಾರು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರು, ಹೊಸದಾಗಿ ಅವ್ರಿಗೆ ಸಮಸ್ಯೆ ಬಂದ್ರೆ ನಾನೇನು ಮಾಡೋಕ್ಕಲ್ಲ, ನಿತ್ಯ ಸಮಸ್ಯೆ ಬರುತ್ತೆ. ಇಷ್ಟು ದಿನ ಯಾರ್ಯಾರು ಮೆಮೊರಂಡಮ್ ಕೊಟ್ಟಿದ್ರು DC ಆಫೀಸಿಗೆ, DC ಅವ್ರ ಅಧ್ಯಕ್ಷತೆಯಲ್ಲಿ ನೆನ್ನೆ ಮೀಟಿಂಗ್ ಮಾಡಿದ್ದಾರೆ. ಅವ್ರು ಎಲ್ಲ ಸಲಹೆಗಳನ್ನು ತಗೊಂಡಿದ್ದಾರೆ. ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು ಅನ್ನೋದನ್ನ ಯಾರು ಒಬ್ರು ತೀರ್ಮಾನ ಮಾಡಬೇಕು. ನನಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಶಾಸಕನಾಗ 5 ವರ್ಷ ಕೆಲಸ ಮಾಡಪ್ಪ ಅಂತೇಳಿ. ಎಲ್ಲರ ಸಲಹೆಗಳನ್ನು ಗೌರವಿಸಿ ನಾನೊಂದು ಅಂತಿಮ ತೀರ್ಮಾನಕ್ಕೆ ಬರ್ತೀನಿ. ಸೋಮವಾರ ನಾನು ತೀರ್ಮಾನ ತಗೊಳ್ತೀನಿ. ಅದಕ್ಕೆ ಎಲ್ಲರೂ ಬದ್ಧವಾಗಿರಬೇಕು. ಅದಕ್ಕೇನಾದರೂ ವೈಯಕ್ತಿಕವಾಗಿ ಯಾರ್ದಾದ್ರು ವಿರೋಧ ಇದ್ದರೆ, ಸಂಘಟನೆ ವಿರೋಧ ಇದ್ದರೆ ಅವರು ಆ ವಿರೋಧವನ್ನು ತಮ್ಮ ವೈಯಕ್ತಿಕವಾಗಿ ಇಟ್ಕೋಬೇಕು, ಸಂಘಟನೆ ಮಾತ್ರಕ್ಕೆ ಇಟ್ಕೋಬೇಕು. ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ವಿರುದ್ಧವಾಗಿ ಅದನ್ನು ಬಳಸ್ಕೊಳ್ಳೋದಕ್ಕೆ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಅಭಿವೃದ್ಧಿಗೆ ವಿರೋಧ ಮಾಡಬಾರ್ದು. ನಾನು ಚುನಾವಣೆ ಸಮಯದಲ್ಲಿ ಪಾಂಪ್ಲೆಟ್ ಮಾಡಿ ಪ್ರೀತಂ ಗೌಡರು ಪಾರ್ಕ್ ಹಾಳು ಮಾಡಿದರೆ ಓಟ್ ಹಾಕ್ಬೇಡಿ ಅಂತೇಳಿ ಮಾಡಬೇಕು. ಅದು ಜನಾಂದೋಲನ. ಮಾಡ್ತಿರೋ ಅಭಿವೃದ್ಧಿಗೆ ವಿರೋಧ ಮಾಡೋದಲ್ಲ. ನನ್ನ ನೇರ ಇದು. ವಿರೋಧ ಮಾಡೋಕ್ಕೇನು ವಿಷಯನೇ ಇಲ್ಲ. ಎಲ್ಲ ಕಡೆ ಒಳ್ಳೆ ಕೆಲಸ ಅಂತಲೇ ಮಾತಾಡ್ತಿದ್ದೀರಿ. ಒಂದಾದರೂ ವಿರೋಧ ಇರಬೇಕಲ್ಲ ವಿರೋಧ ಪಕ್ಷದವ್ರಿಗೆ. ಇದೊಂದು ಅವಕಾಶ ಕೊಡ್ತಿದ್ದೀನಿ, ಸದ್ಬಳಕೆ ಮಾಡ್ಕೊಳ್ಳಿ ನನ್ನ ಚುನಾವಣೆಯಲ್ಲಿ ನಾನು ವಿರುದ್ಧ ಮಾಡೋದಕ್ಕೆ ಅಂತೇಳಿ ಮನವಿ ಮಾಡ್ತೀನಿ. ಮಹಾರಾಜ ಪಾರ್ಕ್ ಎಂಬುದು ಪಾರ್ಕ್ ಆಗಿಯೇ ಉಳಿಯಬೇಕೇ ಹೊರತು ಮೂಲ ಸ್ವರೂಪದ ಬದಲಾವಣೆ ಮಾಡಬಾರದು ಎಂದು ಮಹಾರಾಜ ಪಾರ್ಕ್ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಒಕ್ಕೊರಲಿನಿಂದ ತೀರ್ಮಾನಿಸಲಾಯಿತು. ಹಾಸನ ನಗರದ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕರೆದಿದ್ದ ಮಹಾರಾಜ ಪಾರ್ಕ್ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಪಡೆದ ನಂತರ ಸಮಿತಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಮಾತನಾಡಿ, ಮಹಾರಾಜ ಪಾರ್ಕ್ಗೆ ತನ್ನದೇ ಆದ ಇತಿಹಾಸವಿದ್ದು ಸುತ್ತ ಇರುವ ಕಾಂಪೌಂಡ್ ವರೆಗೂ ಪಾರ್ಕ್ ಆಗಿದ್ದು, ಆದರೆ ಕಳೆದ 1 ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳು ಕರೆದಿದ್ದ ಸಭೆಯಲ್ಲಿ ಪಾರ್ಕ್ ವಿಸ್ತೀರ್ಣ ರಾಜ್ಯ ಸರ್ಕಾರದ ನಕ್ಷೆಯಲ್ಲಿ ಇಲ್ಲ ಎಂದು ಹೇಳಿರುವುದು ದುರದೃಷ್ಟಕರವಾಗಿದೆ. ನಕ್ಷೆ ಬಗ್ಗೆ ನಗರಸಭೆಯಲ್ಲಿರಬೇಕು, ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರಸಭೆಯಲ್ಲಿ ತೀರ್ಮಾನವಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ತೀರ್ಮಾನಿಸಿ ಮುಂದೆ ಸಾಗಬೇಕಾಗಿತ್ತು. ದೇಶದ ಸಂವಿಧಾನ ಕಾನೂನಿನಡಿ ಒಳಪಟ್ಟು ಕಾಮಗಾರಿ ಮಾಡಬೇಕು. ಇದರಲ್ಲಿ ಅಭಿವೃದ್ಧಿ ಮಾಡಿದರೆ ನಮ್ಮ ಯಾವ ವಿರೋಧವಿಲ್ಲ.
ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಕಾನೂನನ್ನ ಪಾಲಿಸದೆ ಮರಗಳನ್ನ ಕಡಿಯುವುದು ಸೇರಿದಂತೆ ಮತ್ತೊಂದು ಕೆಲಸ ಆಗಬಾರದು ಎಂದು ನಮ್ಮ ಉದ್ದೇಶವಾಗಿದೆ ಎಂದರು. ಇಷ್ಟೊಂದು ಕೋಟಿ ವೆಚ್ಚ ಮಾಡುವಾಗ ಮಾದರಿ ಪಾರ್ಕ್ಗಳನ್ನು ಮೊದಲು ವೀಕ್ಷಣೆ ಮಾಡಿ ಇಲ್ಲಿ ನಿರ್ಮಿಸುವುದು ಉತ್ತಮ. ಅಭಿವೃದ್ಧಿ ಹೆಸರಿನಲ್ಲಿ ಯಾರಾದರೂ ಕಾನೂನು ಮೀರಿ ಅಭಿವೃದ್ಧಿ ಕೆಲಸ ಮಾಡಬಾರದು ಎಂದು ಸಭೆಯಲ್ಲಿ ಗಮನ ಸೆಳೆದಾಗ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ. ಮುಂದೆ ಯಾವ ರೀತಿ ಸ್ಪಂದಿಸುತ್ತಾರೆ ನೋಡಿಕೊಂಡು ನಾವುಗಳು ವಿವಿಧ ಸಂಘ ಸಂಸ್ಥೆಗಳ ಮತ್ತು ಎಲ್ಲ ಪಕ್ಷಗಳ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದರು. ಅದೆಲ್ಲವನ್ನು ಕೊಡಬೇಕು, ಕಾನೂನು ಚೌಕಟ್ಟೊಳಗೆ ಹೋಗಬೇಕು, ಕಾನೂನು ಮೀರಿ ಯಾರೂ ಹೋಗಬಾರ್ದು. ಈ ದೇಶದ ಸಂವಿಧಾನ ಮತ್ತು ನ್ಯಾಯಾಲಯಕ್ಕೆ ಒಳಪಟ್ಟು ಆ ಕಾನೂನು ಒಳಪಟ್ಟು ಕಾಮಗಾರಿ ಮಾಡಬೇಕು. ನಮ್ಮ ಅಭಿವೃದ್ಧಿಗೆ ನಮ್ಮದು ಯಾವ ತಂಟೆ ತಕರಾಲಿಲ್ಲ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳು ಕಡಿತಕ್ಕಂಥದ್ದು ಇನ್ನೊಂದು ಅದು ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದೆ. ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಹೇಳಿದೆ, ನೋಡಿ ಅಭಿವೃದ್ಧಿ ಅಂತ ಹೇಳ್ತೀರಾ, ಸುಂದರವಾಗಿರಬೇಕು ಅಂತ ಹೇಳ್ತೀರಾ. ಈಗಿರ್ತಕ್ಕಂಥ ಟಾಯ್ಲೆಟ್ ಏನಿದೆ ಅದನ್ನೇ ನೋಡಿದರೆ ಅದು ಬಹಳ ಅವ್ಯವಸ್ಥೆ ಆಗಿದೆ. ಒಂದು ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಾಗ ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಒಂದು ಟಾಯ್ಲೆಟ್ ಇದೆ, ಅದು ಟಾಯ್ಲೆಟ್ ಅಂತ ಅನ್ಸೋದೇ ಇಲ್ಲ. ನಾವು ಹೋದಾಗ ಎಲ್ಲಿ ಕೇಳಿದೆ ಟಾಯ್ಲೆಟ್ ಎಲ್ಲಿದೆ ಅಂತ ತೋರಿಸಿದ್ರು. ಅದು ನೋಡಿದರೆ ಟಾಯ್ಲೆಟ್ನ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಒಳಗೆ ಟಾಯ್ಲೆಟ್ ಇದೆ, ಮೇಲ್ಗಡೆ ಸುಂದರವಾದಂತಹ ಗೋಪುರ ಟೈಪ್ ಮಾಡಿ ಅಲ್ಲಿ ಲಾನು ಹೂವಿನ ಗಿಡ ಹಾಕಿದ್ದಾರೆ. ಅಂದರೆ ಪಾರ್ಕಾಗೂ ಉಪಯೋಗ ಆಗಿದೆ, ಟಾಯ್ಲೆಟು ಆಗಿದೆ. ಅಂಥ ಮಾದರಿಗಳನ್ನ ತಗೊಬಂದು ಇಲ್ಲಿ ಮಾದರಿ ಪಾರ್ಕ್ ಒಳಗಡೆ ಮಾಡಿದ್ದೇ ಆದರೆ ಅದಕ್ಕೆ ಅಭಿವೃದ್ಧಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟುಬಿಟ್ಟು ಇರೋದನ್ನೇ ಮಾಡ್ತಾ ಈ ಪಾರ್ಕನ್ನು ಅವ್ಯವಸ್ಥೆ ಮಾಡ್ತಕ್ಕಂಥದ್ದು ದುರದೃಷ್ಟಕರ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ಕೂಡ ಯಾರು ಹೋರಾಟಗಾರರು ಕೂಡ ನಾವು ವಿರೋಧ ಇಲ್ಲ ಅಭಿವೃದ್ಧಿಗೆ, ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಕಾನೂನನ್ನ ಮೀರಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೇಳಿದೆ. ಏನಾದರೂ ಕಾನೂನು ಮೀರಿದರೆ ಅಧಿಕಾರಿಗಳು ನಿಮಗೆ ತೊಂದರೆ ಆಗ್ತದೆ, ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಆ ಸಭೆಯಲ್ಲಿ ಹೇಳಿದ್ದೀನಿ. ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಅವರು ಕೂಡ ಕಾನೂನು ಚೌಕಟ್ಟೊಳಗಡೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಮುಂದೆ ಅವರೇನು ತೀರ್ಮಾನ ಕೊಡ್ತಾರೆ ಅದನ್ನು ತಿಳ್ಕೊಂಡು ನಾವು ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಿ, ಎಲ್ಲ ಪಕ್ಷದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ನಾವು ಮುಂದಿನ ತೀರ್ಮಾನವನ್ನು ಹೇಳ್ತೀವಿ. ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಮಾತನಾಡಿ, ಮಹಾರಾಜ ಪಾರ್ಕ್ ಹಿತರಕ್ಷಣಾ ಸಮಿತಿ ಕರೆಯಲಾಗಿದ್ದ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದು, ನಮ್ಮ ಸಭೆಯ ಉದ್ದೇಶ ಎಂದರೆ ಪಾರ್ಕ್ ಇರುವುದು ಪಾರ್ಕ್ ಆಗಿಯೇ ಉಳಿಯಬೇಕೇ ಹೊರತು ಯಾವ ಮೂಲ ಸ್ವರೂಪದ ಬದಲಾವಣೆ ಮಾಡಬಾರದು ಎಂಬುದರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಹಾಸನ ಕ್ಷೇತ್ರದ ಶಾಸಕರು ಮಹಾರಾಜ ಪಾರ್ಕ್ ವಿಚಾರದಲ್ಲಿ ಇಷ್ಟೊಂದು ಅವಸರ ಏತಕ್ಕಾಗಿ ಮಾಡುತ್ತಿದ್ದಾರೆ ಬಗ್ಗೆ ಅರ್ಥವಾಗುತ್ತಿಲ್ಲ ಎಂದರು. ನಾವು ಕೂಡ ಎಲ್ಲರೂ ಕೂಡ ವಿರೋಧಿಸ್ತೀವಿ. ಇದಕ್ಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಕೂಡ ಅಣಿಯಾಗ್ತಾ ಇದ್ದೀವಿ. ಹೀಗಾಗಿ ಫಸ್ಟ್ ಈ ಕೆಟ್ಟ ಧೋರಣೆಯಿಂದ ನೀವು ಈಚೆ ಬನ್ನಿ. ಯಾರು ಇನ್ನೊಬ್ಬರನ್ನ ಮನಸ್ಸು ನೋಯಿಸ್ತಾ ಆಗಿ ಆ ಪಾರ್ಕ್ ಏನಿದೆ ಮೂಲ ಸ್ವರೂಪ ಹಾಗೆ ಉಳಿಸ್ಕೊಂಡು ಹೊಸತನವನ್ನು ಏನು ಕೊಡಬೇಕು ಅದ್ರ ಬಗ್ಗೆ ಇದು ಮಾಡಿ. ಯಾವುದೇ ಟೆನ್ನಿಸ್ ಕೋರ್ಟ್ ಆಗಲಿ, ಬ್ಯಾಡ್ಮಿಂಟನ್ ಕೋರ್ಟ್ ಆಗಲಿ, ಈಜುಕೊಳಾಗಲಿ ಅದ್ರಾಗ ಅಗತ್ಯತೆ ಇಲ್ಲ. ಈ ಸ್ವಚ್ಛವಾದಂಥ ಗಾಳಿ ಬೇಕು ಅಷ್ಟೇ ಜನಗಳಿಗೆ, ಸ್ವಚ್ಛವಾದಂಥ ಒಂದು ವಿಹಾರ ಬೇಕು. ಅದ್ರ ಕಡೆ ನೀವು ಗಮನ ಕೊಡಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಸಭೆಯಲ್ಲಿ ಈಗ ಒಂದು ದೊಡ್ಡ ನಿರ್ಣಯ ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಮೂಲ ಸ್ವರೂಪಕ್ಕೆ ಧಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಇದು ಇರೋದಿಲ್ಲ. ಪೂರ್ವ ಸ್ವರೂಪದ ಹೋರಾಟವನ್ನು ನಾವು ರೂಪಿಸ್ತಾ ಇದ್ದೀವಿ. ಶಾಸಕರು ಹೇಳಿದ್ದಾರೆ ಅದೇನು ಎಕ್ಸ್ಟ್ರಾ ಯಾವುದು ಈಜುಗಳು ಮಾಡ್ತಾ ಇಲ್ಲ, ಬ್ಯಾಡ್ಮಿಂಟನ್ ಮಾಡ್ತಾ ಮೂಲ ಹೆಂಗಿದೆ ಫಸ್ಟ್ ಹೆಂಗಿದೆ ಅದಕ್ಕೆ ಮೂಲ ಆಗಿದೆ ಹೆಂಗೆ ಮಾಡಿದ್ರೆ ಇಟ್ಸ್ ಓಕೆ. ಹಾಂ, ಅದಂಗೆ ಅಂದ್ಬಿಟ್ಟು ಎಲ್ಲ ಆಗಿತ್ತಾ ಇದ್ದಾರಲ್ಲ. ಹಾಗಾಗಿ ಮರಗಳೆಲ್ಲ ಕಡ್ದಿದ್ದಾರಲ್ಲ, ಅದಕ್ಕೆಲ್ಲ ದಾಖಲೆಗಳೆಲ್ಲ ಕೊಟ್ಟಿದ್ದೀವಲ್ವ. ಹಾಗಾಗಿ ಯಾವುದು ಕೂಡ ಮರ ಮುಟ್ಟಬಾರ್ದು, ಯಾವುದೇ ಈಜುಕೊಳ ಮಾಡಬಾರ್ದು. ಹಾಗಾಗಿ ಮೂಲ ಸ್ವರೂಪದಲ್ಲಿ ಬದಲಾವಣೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಜಗ್ಗೋದಿಲ್ಲ, ಅದನ್ನು ಹೊಡೆದಾಕೋದು ಕೂಡ ನಡೀತದೆ. ಸಂಘಟನೆಯ ಮುಖಂಡ ಧರ್ಮೇಶ್ ಮಾತನಾಡಿ, ಮಹಾರಾಜ ಪಾರ್ಕ್ ವಿಚಾರದಲ್ಲಿ ಕ್ಷೇತ್ರದ ಶಾಸಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಕೂಡಲೇ ವರ್ತನೆಯನ್ನ ಬದಲಾಯಿಸಿಕೊಳ್ಳಬೇಕು ಎಂದರು. ಡಿಸಿ ಸಭೆಯಲ್ಲಿ ಏನ್ ನಡೀತು ನೋಡ್ಬೇಕು. ಡಿಸಿ ತೀರ್ಪು ಕೊಡೋರು ಕಾಯ್ಬೇಕಿತ್ತು, ಅವರು ಇದಕ್ಕೆ ಮುನ್ಸಿಪಾಲಿಟಿ ಹೇಳ್ಬೇಕಿತ್ತು. ಡಿಸಿ ಅವ್ರು ಏನ್ ಮಾತಾಡ್ತಾರೆ ನೋಡೋಣ ಅಂತ ಹೇಳ್ಬೇಕಿತ್ತು. ಅದ್ರ ಬದಲಾಗಿ ಅವ್ರು ಏನಾರ ಮಾತಾಡ್ಕೊಂಡು ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ ಅದನ್ನ ನಾವು ನಾಳೆ ಗಂಭೀರ ಪರಿಗಣಿಸ್ಬೇಕಾಗ್ತದೆ. ಇದನ್ನ ಇದು ಉದ್ದೇಶ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ದಯಮಾಡಿ ಸಭೆಯನ್ನ ಕಂಡು ಮಾಡ್ಬೇಕಂತ ಮತ್ತೆ ಯಾವುದೇ ಕಾರಣಕ್ಕೆ ಈಗ ಏಕಪಕ್ಷೀಯವಾಗಿ ನಾನು ಮಾಡಿದ್ದೀನಿ, ನಾನು ತಗೊಂಡಿದ್ದೀನಿ, ನಾನು ಮಾಡ್ತೀನಿ ಅನ್ನೋ ಸ್ವಂತ ಕೆಲಸ ಅಲ್ಲ. ಆಯ್ತಾ? ಈಗ ಮಾಡ್ತಿರೋದು ಕಾವೇರಿ ನಿಗಮದ. ನಿನ್ನೆ ನಮ್ಗೆ ಬ್ರೀಫ್ ಮಾಡಿರೋದು ಯಾರು? ಕಾವೇರಿ ನೀರಾವರಿ ನಿಗಮ ಬ್ರೀಫ್ ಮಾಡ್ತಾರೆ. ಅದನ್ನ ಹೇಳಕ್ ಅಧಿಕಾರ ಇರೋದು ನೀರಾವರಿ ನಿಗಮ ಮಾಡೋದು. ಇಲ್ಲ ಗವರ್ನಮೆಂಟ್ ಹೆಡ್ ಆಫ್ ದ ಗವರ್ನಮೆಂಟ್ ಡಿಸಿ ಮಾಡೋದು.
ಅದು ಬಿಟ್ಟು ಇವರು ನಾವು ಮಾಡ್ತೀನಿ ಅಂತ ಅರ್ಥ ಏನು ಅಂತಂದ್ರೆ ಪರ್ಸನಲ್ ಇಂಟ್ರೆಸ್ಟ್ ಕಾಣುತ್ತೆ. ಅದನ್ನ ಈ ಸಭೆ ಕಂಡೆಮ್ ಮಾಡುತ್ತೆ. ದಯಮಾಡಿ ಶಾಸಕರು ಅವರ ಧೋರಣೆಯನ್ನು ತಿದ್ಕೋಬೇಕು ಅನ್ನುವಂತ ನಾವೆಲ್ಲರೂ ಸೇರ್ಕೊಂಡು ಸಭೆಯಲ್ಲಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್, ವೈಎಸ್ ವೀರಭದ್ರಪ್ಪ, ಜೆಡಿಎಸ್ ಮುಖಂಡ ಪ್ರಸಾದ್ ಗೌಡ ಇತರರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಕೇಂದ್ರದ ಬಜೆಟ್ನಲ್ಲಿ ಭಾರತದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಲಾಗಿದ್ದು ಜನಪರ ಬಜೆಟ್ ಮಂಡನೆಯಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್.ಕೆ. ಸುರೇಶ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರದಂದು ಮಾತನಾಡಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೀಡಿದ ಕಾಗದರಹಿತ ಬಜೆಟ್ ಜನಪರವಾಗಿದೆ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಬಜೆಟ್ ವಿಚಾರವಾಗಿ ಮಾತನಾಡಿದ ಅವರು, ಗಂಗಾ ನದಿಯ ದಡದಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯ ಕಾರಿಡಾರ್ಗಳಲ್ಲಿ ರೈತರ ಭೂಮಿಯನ್ನು ಕೇಂದ್ರೀಕರಿಸಿ ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಯನ್ನ ದೇಶದಾದ್ಯಂತ ಉತ್ತೇಜಿಸಲಾಗುವುದು. ಸಣ್ಣ ರೈತರು ಮತ್ತು ಉದ್ಯಮಿಗಳಿಗೆ ರೈಲ್ವೆಯ ಸಮರ್ಥ ಲಾಜಿಸ್ಟಿಕ್ಸ್ ಅನ್ನು ಅಭಿವೃದ್ಧಿಪಡಿಸುತ್ತದೆ. ಸ್ಥಳೀಯ ಯೋಜನೆಯನ್ನ ಪ್ರಾರಂಭಿಸಲಾಗುವುದು. ಕೃಷಿ ವಿಶ್ವವಿದ್ಯಾಲಯಕ್ಕೆ ಉತ್ತೇಜನ ನೀಡಲಾಗುವುದು. ಡ್ರೋನ್ಗಳು ಕೃಷಿಗೆ ನೆರವಾಗಲಿದೆ. ರೈತರ ಆದಾಯವನ್ನು ಹೆಚ್ಚಿಸಲು ಈ ಯೋಜನೆಯನ್ನ ಪಿಪಿಪಿ ವಿಧಾನದಲ್ಲಿ ಪ್ರಾರಂಭಿಸಲಾಗುವುದು ಎಂದರು. ಕುಡಿಯುವ ನೀರಿಗೆ ಹೆಚ್ಚಿನ ಒತ್ತು ಕೊಟ್ಟು ಜೊತೆಗೆ ಜಲಮೂಲಗಳ ಶುದ್ಧೀಕರಣಕ್ಕಾಗಿ ಈಶ್ವರಪ್ಪನವರು ಕಲ್ಯಾಣಿಗಳ ಅಭಿವೃದ್ಧಿಗೆ ಗಮನ ಕೊಡಲಾಗಿ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಲಾಗುತ್ತಿದೆ ಎಂದು ಕಲ್ಯಾಣಿಗಳ ಅಭಿವೃದ್ಧಿ ಮಾಡಲು ನಮ್ಮ ರಾಜ್ಯಕ್ಕೆ 700 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದೇ ಯೋಜನೆಯನ್ನ ಜಾರಿಗೆ ತರಬೇಕಾದರೆ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕೇಂದ್ರ ಮತ್ತು ರಾಜ್ಯ ಸಚಿವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನ ಜಾರಿಗೆ ತರುತ್ತಾರೆ ಎಂದರು. ಬಜೆಟ್ನಲ್ಲಿ ಯಾವುದೇ ವಿಷಯವನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ಆದ್ಯತಾ ವಲಯಗಳಾದ ಶಿಕ್ಷಣ, ಕೃಷಿ, ಉದ್ಯೋಗ, ಆರೋಗ್ಯ ಸೇರಿದಂತೆ ಇತರೆ ವಿಷಯಗಳ ಬಗ್ಗೆ ಪ್ರಾರಂಭದಲ್ಲಿ ಉತ್ತೇಜನ ಕೊಡುವುದನ್ನು ನೋಡಿದ್ದೇವೆ. ವಿಶೇಷವಾಗಿ ಕಳೆದ ಬಾರಿ ಮತ್ತು ಪ್ರಸ್ತುತದಲ್ಲಿ ಕೃಷಿ ಕ್ಷೇತ್ರದ ವಿಚಾರವಾಗಿ 1 ಲಕ್ಷ ಕೋಟಿಯನ್ನ ರಿಸರ್ವ್ ಮಾಡಿರುವುದನ್ನು ಕಳೆದ ಬಜೆಟ್ನಲ್ಲಿ ನೋಡಿದ್ದೇವೆ. ಮಲೆನಾಡು ಬಯಲುಸೀಮೆಗೆ ಆದ್ಯತೆ ಕೊಟ್ಟಿರುವುದನ್ನು ಕಂಡಿದ್ದೇವೆ. ನರೇಗಾ ಮೂಲಕ ಕುರಿ, ಹಸು ಕಟ್ಟಲು ಹಣ ಬಿಡುಗಡೆ ಮಾಡಿದೆ ಎಂದು ನೆನಪಿಸಿದರು. ಅಲ್ಲದೆ ಹಿಜಾಬ್ ವಿವಾದದ ಸಂಬಂಧ ಹೇಳಿಕೆ ನೀಡುವ ವರದಿಯಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಗೊಮ್ಮಟೇಶ್ವರ ಮೂರ್ತಿಗೆ ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡಿರುವುದು ಖಂಡನೀಯ. ಆತನ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ರು 5 ರಾಜ್ಯಗಳಿಗೋಸ್ಕರ ಈ ಬಜೆಟ್ ಮಾಡ್ತಾ ಇದ್ದಾರೆ, ಆ ರಾಜ್ಯಕ್ಕೆ ಅನುಕೂಲವಾಗಿ ಆ ಓಟ್ಗಳನ್ನ ತಗೊಳಕ್ಕೆ ಅಂತಕ್ಕಂಥದ್ದು ಅವರ ಅನಿಸಿಕೆ ತುಂಬ ಹುಸಿಯಾಗಿದೆ. ಬಹುಶಃ ನನಗೆ ಕಾಂಗ್ರೆಸ್ ಅವರು ಯಾರೋ ಒಬ್ರು ಹೇಳಿದರು, ನಾವು ಏನೋ ಅನ್ಕೊಂಡಿದ್ದು, ಬಟ್ ಆದರೆ ನರೇಂದ್ರ ಮೋದಿಯವರು ಮುಂದಿನ 25 ವರ್ಷಕ್ಕೆ ಈ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು, ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಒಂದು ಉತ್ತಮವಾದಂಥ ಬಜೆಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಜನಸಾಮಾನ್ಯರಲ್ಲಿ ಕೇಳಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಪ್ರೀತಂ ಜೇಗೌಡ, ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ನವಿಲಿ ಅಣ್ಣಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ, ಪ್ರಸನ್ನ ಇತರರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಆಲೂರು ಪಟ್ಟಣದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಬೇಕೋಡು ರಸ್ತೆಯಲ್ಲಿರುವ ನಿವೇಶನದ ಹಕ್ಕುಪತ್ರ ವಿತರಿಸಿ 3 ವರ್ಷ ಕಳೆದಿದ್ದು ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಸಮಸ್ಯೆ ಬಗೆಹರಿಸಲು ನಿರುತ್ಸಾಹ ತೋರುತ್ತಿದ್ದಾರೆ. ಆದ್ದರಿಂದ ತಮ್ಮಗಳ ಹೋರಾಟಕ್ಕೆ ನೇತೃತ್ವ ವಹಿಸಬೇಕು ಎಂದು ಪಟ್ಟಣದ ರಾಧಮ್ಮ ಜನಸ್ಪಂದನ ಸಂಸ್ಥೆ ಮುಖ್ಯಸ್ಥರಿಗೆ ಮನವಿ ಮಾಡಿದರು. ಬಿಬಿ ಶಿವಪ್ಪ ಶಾಸಕರಾಗಿದ್ದ ಅವಧಿಯಲ್ಲಿ ಸುಮಾರು 25 ವರ್ಷಗಳಿಂದ ಆಲೂರು ಪಟ್ಟಣದ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ನಿವೇಶನ ನೀಡಬೇಕು ಎನ್ನುವ ಉದ್ದೇಶದಿಂದ ಮರಸು ಹೊಸಳ್ಳಿ, ಬೇಕೋಡು ರಸ್ತೆ ಹಾಗೂ ಪಟ್ಟಣ ಹಳೆಸಂತೆ ಬೀದಿ, ಜಾಫರ್ ಮಿಲ್ ಹತ್ತಿರ ಜಮೀನು ಅಭಿವೃದ್ಧಿಪಡಿಸಿ ನಿವೇಶನ ನಿರ್ಮಾಣ ಮಾಡಲಾಗಿದೆ. ಆದರೆ ಪಟ್ಟಣದ ನಿವಾಸಿಗಳಿಗೆ ಮನೆ ಮಾಡಿಕೊಡುವ ಭಾಗ್ಯ ಮಾತ್ರ ಒದಗಿ ಬಂದಿಲ್ಲ. ಕಳೆದ 3 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರವಿದ್ದ ಸಂದರ್ಭದಲ್ಲಿ ಎ ಮಂಜು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಕಾಲದಲ್ಲಿ ಪಟ್ಟಣದ ಮಹಿಳೆ ಕಸ್ತೂರಿ ನೇತೃತ್ವದಲ್ಲಿ ವಹಿಸಿ ಪಟ್ಟಣ ಪಂಚಾಯಿತಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಸರ್ಕಾರ ಗಮನ ಸೆಳೆದಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ಹೊನ್ನವಳ್ಳಿ ಗಣೇಶ್ ನೇತೃತ್ವದಲ್ಲಿ ಎ ಮಂಜು ಅವರನ್ನ ಆಲೂರಿಗೆ ಕರೆಸಿ ಸುಮಾರು 196 ಜನರಿಗೆ ಹಕ್ಕುಪತ್ರ ವಿತರಿಸಿದರು. ಆದರೆ ಜಮೀನು ಮಾಲೀಕರು ಹಾಗೂ ಸಂಬಂಧಿಕರು ಕೋರ್ಟ್ ಮೆಟ್ಟಿಲು ಹೇರಿದ್ದರಿಂದ ನಿವೇಶನ ಫಲಾನುಭವಿಗಳು ಹೋರಾಟದ ತುಳಿಯಬೇಕಾಗಿದೆ. ನಿವೇಶನ ಫಲಾನುಭವಿ ಮಹಿಳೆ ಕಸ್ತೂರಿ ಮಾತನಾಡಿ, ನಿವೇಶನಕ್ಕಾಗಿ ಜಮೀನು ನೀಡಿದ ಮಾಲೀಕರು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಜೊತೆ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಜಮೀನು ಮಾಲೀಕರ ಬೇಡಿಕೆ ಈಡೇರಿಸಿ ನಿವೇಶನ ರಹಿತರಿಗೆ ಮನೆ ಮಾಡಿಕೊಳ್ಳಲು ಅವಕಾಶ ಮಾಡಬೇಕು. ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ. ಇದಕ್ಕೆ ರಾಧಮ್ಮ ಜನಸ್ಪಂದನ ಸಂಸ್ಥೆ ಬೆಂಬಲ ಹಾಗೂ ನೇತೃತ್ವ ವಹಿಸಬೇಕು ಎಂದು ಮನವಿ ಮಾಡಿದರು. ಜಾಗ ಇಲ್ಲೇ ಇದ್ರೆ ಇದ್ರಲ್ಲಿ ಎಷ್ಟೋ ಜನ ಸತ್ತೋಗಿ ಉಳಿದ್ರೆ ಅಂತ ದಿವ್ಸಕ್ಕೆ ಏನಾರು ನಾವು ಸ್ವಲ್ಪ ದುಡ್ಡು ಕಾಸು ಮಾಡ್ಕೋಬಹುದಾ ನೋಡೋಣ, ಒಟ್ಟಿಗೆ ಅದ್ ಹಿಂಗೆ ಸೈಡಲ್ಲಿ ಇರ್ಲಿ ಅನ್ನೋ ಲೆಕ್ಕಾಚಾರ. ಇದನ್ನ ನನ್ ಬಿಟ್ರೆ ಇನ್ ಯಾರು ಹೇಳಲ್ಲ ಸರ್, ಇಲ್ಲಿ ಯಾರಿಗೂ ಹೇಳಕ್ ಬರಲ್ವಾ ಏನೋ ಗೊತ್ತಿಲ್ಲ.
ಸತ್ಯ ಹೇಳ್ಬೇಕು, ಸತ್ಯ ನುಡಿಬೇಕು. ಅದು ಒಪ್ಕೊಳ್ಳೋಣ. ನೀವು ಒಳಗಡೆ ಪಾಯಿಂಟ್ಸ್ ಎಲ್ಲ ಯಾರು ಮಾತಾಡಲ್ಲ ಅಂದ್ರು ಆಗ ನಾವೆಲ್ಲ ಎದ್ದು ಸರ್, ನಾವೆಲ್ಲ ಅವ್ರ ಕಡೆ ಇದೀವಿ, ನಾವು ಮಾತಾಡ್ತೀವಿ. ಒಬ್ರಿಗೆ ನಾವು ಮುಂದೆ ಬಿಟ್ಟಿದೀವಿ ಅಂತಲ್ಲ, ನಾವು ಮಾತಾಡ್ತೀವಿ, ಒಬ್ರೇ ಮಾತಾಡಿ ಅಂತ ಬಿಟ್ಟಿದೀವಿ ಅಂತ ಅವಾಗ ಅಂದ್ರು. ಯಾರು ಇಷ್ಟು ಜನ ಮಾತಾಡಕ್ಕಾಗತ್ತೆ, ಒಬ್ರು ಮಾತಾಡ್ಬೇಕು. ಅದೇ ಮತ್ತೆ ನೀನ್ ಒಬ್ರೇ ಹೇಳ್ತೀಯಲ್ಲಮ್ಮ, ಇನ್ ಯಾರು ಹೇಳಲ್ಲ ಅಂತ ಮುನ್ಸಿಪಾಲಿಟಿಲಿ. ಇಲ್ಲ ಸರ್, ನಾವೆಲ್ಲ ಅವ್ರ ಜೊತೆ ಇದೀವಿ ಅಂತ, ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸಿದೀವಿ. ಶಾಸಕರು ಎಲ್ಲರೂ ಸಮ್ಮುಖದಲ್ಲಿ ತಮ್ಮ ಹಕ್ಕುಪತ್ರ ಕೊಟ್ಟಿದ್ದಾರೆ. ಉದ್ದೇಶ ಏನಂದ್ರೆ ತಮ್ಮ ಕುಟುಂಬಗಳೆಲ್ಲವೂ ಒಳ್ಳೇದಾಗುತ್ತೆ. ಊರು ನೀವ್ ಬೆಳೆದ್ರೆ ಊರು ಬೆಳೆಯುತ್ತೆ, ಊರು ಬೆಳೆದ್ರೆ ದೇಶ ಮುಂದೆ ಬರುತ್ತೆ ಅಂತ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಸಮಸ್ಯೆ ಬಂದಾಗ ಹಕ್ಕುಪತ್ರ ಕೊಟ್ಟಿರೋರ ನಾವೆಲ್ಲರೂ ಕೇಳ್ಬೇಕಾಗತ್ತೆ. ಹಕ್ಕುಪತ್ರ ತಮ್ಗೆ ಯಾರು ಕೊಟ್ಟಿದಾರೋ ಈ ಪಟ್ಟ ಪಂಚಾಯತ್ ಇಲಾಖೆನ ಕೇಳಿದಾಗ ನ್ಯಾಯಾಂಗ ವ್ಯವಸ್ಥೆನಲ್ಲಿದೆ, ಹಾಗಾಗಿ ಸಮಸ್ಯೆ ಅಂತದೆ. ನ್ಯಾಯಾಂಗ ವ್ಯವಸ್ಥೆನಲ್ಲಿ ಇರೋ ಜಾಗ ಕೊಡಿ ಅಂತ ತಾವ್ ಯಾರು ಕೇಳಿದ್ರ? ಹಿಂಗಾಗತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ, ತಾವು ಕೇಳಿಲ್ಲ. ಈಗ ಸಮಸ್ಯೆ ಬಗ್ಗೆ ಸಂಪೂರ್ಣ ಜವಾಬ್ದಾರಿ ಅವ್ರದ್ದು. ನಿಮ್ಮ ಹಕ್ಕು ನೀವು ಕೇಳ್ತಾ ಇದ್ದೀರಾ, ಆದ್ರೆ ಕೇಳ್ಬೇಕಾದ್ರೆ ಆ ವ್ಯಾಪ್ತಿ ಒಳಗಡೆ ಕೇಳ್ಬೇಕು ನಾವು. ರಾಧಮ್ಮ ಜನಸ್ಪಂದನ ಸಂಸ್ಥೆ ಮುಖ್ಯಸ್ಥ ಹೇಮಂತ್ ಕುಮಾರ್ ಮಾತನಾಡಿ, ನಿವೇಶನಕ್ಕೆ ಜಮೀನು ನೀಡಿದ ಮಾಲೀಕರ ಬಳಿ ಮಾತುಕತೆ ನಡೆಸಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ನಿವೇಶನ ರಹಿತರಿಗೆ ಮನೆ ಮಾಡಿಕೊಳ್ಳಲು ಅವಕಾಶ ನೀಡಬೇಕು ಎಂದು ಶಾಸಕ ಎಚ್ ಕೆ ಕುಮಾರಸ್ವಾಮಿ ಜೊತೆ ಮಾತನಾಡಲಾಗಿದೆ ಎಂದರಲ್ಲದೆ, ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ನೀಡುವುದರ ಜೊತೆಗೆ ನಿಮ್ಮಗಳ ಜೊತೆ ಜನಸ್ಪಂದನ ಸಂಸ್ಥೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮನವರಿಕೆ ಮಾಡೋಣ. ಜೊತೆಗೆ ಅವಶ್ಯವಿದ್ದರೆ ಸಂಬಂಧಪಟ್ಟ ವಸತಿ ಸಚಿವ ಸೋಮಣ್ಣನವರನ್ನ ಭೇಟಿ ಮಾಡಿಸುತ್ತೇನೆ ಎಂದರು. HCN ನ್ಯೂಸ್ ಆಲೂರು. ಅರಕಲಗೂಡು ತಾಲೂಕಿನ ದೊಡ್ಡಮಗೆ ಗ್ರಾಮದಲ್ಲಿ ಬಿಜಿಎಸ್ ಕಲ್ಯಾಣ ಮಂಟಪದಲ್ಲಿ ಶಾಸಕ ಎಟಿ ರಾಮಸ್ವಾಮಿ ಅಧ್ಯಕ್ಷತೆಯಲ್ಲಿ ಕಂದಾಯ ಅದಾಲತ್ ಕಾರ್ಯಕ್ರಮ ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಟಿ ರಾಮಸ್ವಾಮಿ ಅವರು, ತಾಲೂಕಿನಲ್ಲಿ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳಿಗಾಗಿ ರೈತರು ನಿತ್ಯ ತಹಸೀಲ್ದಾರ್ ಕಚೇರಿಗೆ ಅಲೆಯುತ್ತಿರುವ ಉದ್ದೇಶದಿಂದ ಸರ್ಕಾರ ಕಂದಾಯ ಅದಾಲತ್ ಕಾರ್ಯಕ್ರಮ ಜಾರಿಗೆ ತಂದಿದೆ. ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಹಾಗಾಗಿ ರೈತರು ಈ ಅವಕಾಶ ಕಳೆದುಕೊಳ್ಳಬಾರದು ಎಂದು ತಿಳಿಸಿದರು. ನಂತರ ತಹಸೀಲ್ದಾರ್ ಕೆಆರ್ ಶ್ರೀನಿವಾಸ್ ಮಾತನಾಡಿ, ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದ್ದು ಸರ್ಕಾರದ ಯೋಜನೆಗಳನ್ನು ಜನರ ಬಳಿಗೆ ಕೊಂಡೊಯ್ಯುವ ಮೂಲಕ ಜನಸ್ನೇಹಿಯಾಗಿದೆ. ಇದರಿಂದ ಅರ್ಜಿಗಳ ವಿಲೇವಾರಿಯು ಪಾರದರ್ಶಕವಾಗಿದ್ದು ಸ್ಥಳದಲ್ಲಿಯೇ ಸಮಸ್ಯೆಗಳು ನಿವಾರಣೆಯಾಗಲಿವೆ ಎಂದರು. ಸಾಮಾಜಿಕ ಭದ್ರತಾ ಯೋಜನೆಗಳಾದ ವಿಕಲಚೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಮನಸ್ವಿನ ಮೈತ್ರಿ ಯೋಜನೆಯಡಿ ಅರ್ಹ ಫಲಾನುಭವಿಗಳು ಸರ್ಕಾರದಿಂದ ಮಾಸಿಕ ಪಿಂಚಣಿಯನ್ನು ಪಡೆಯಬಹುದಾಗಿದೆ. ಇದರ ಸೌಲಭ್ಯವನ್ನು ಪಡೆಯದ ಅರ್ಹ ಫಲಾನುಭವಿಗಳು ಕೂಡಲೇ ಅರ್ಜಿ ಸಲ್ಲಿಸಿ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಪಿಂಚಣಿ ಮಂಜೂರಾತಿ ಆದೇಶ ಪತ್ರ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಆರ್ಐ ರಾಘವೇಂದ್ರ, ಉಪ ತಹಸೀಲ್ದಾರ್ ರವಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೇಶವಮೂರ್ತಿ ಮುಂತಾದವರು ಭಾಗವಹಿಸಿದ್ದರು.
HCN ನ್ಯೂಸ್ ಅರಕಲಗೂಡು. ಯಾವ ಸೂಚನೆ ನೀಡದೆ ಶನಿವಾರದಂದು ಬೆಳಗಿನ ಜಾವದಲ್ಲಿ ಚಪ್ಪಲಿ ರಿಪೇರಿ ಮಾಡುವ ಪೆಟ್ಟಿಗೆ ಅಂಗಡಿಯನ್ನ ಎತ್ತಿಸಲು ಒಡೆದು ಹಾಕಿರುವ ನಗರಸಭೆ ಅಧಿಕಾರಿ ಮತ್ತು ಸದಸ್ಯರ ನಡೆಯನ್ನ ಖಂಡಿಸಿ ಸ್ಥಳದಲ್ಲಿ ದಲಿತ ಸಂಘಟನೆಯಿಂದ ಆಕ್ರೋಶ ವ್ಯಕ್ತಪಡಿಸಿ ಪುನರ್ ನಿರ್ಮಾಣ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ. ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡು ಚಪ್ಪಲಿ ರಿಪೇರಿ ಮಾಡುವ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಚಪ್ಪಲಿ ಅಂಗಡಿ ಹಾಕಲು 70,000 ಬಂಡವಾಳ ಹಾಕಿದ್ದು ಯಾವುದೇ ಸೂಚನೆ ನೀಡದೆ ಏಕಾಏಕಿ ನನ್ನ ಅಂಗಡಿಯನ್ನ ಶನಿವಾರ ಬೆಳಗಿನ ಜಾವದಲ್ಲಿ ಒಡೆದಿದ್ದಾರೆ. ನಗರಸಭೆಯ ಕೆಲ ಅಧಿಕಾರಿಗಳು ನನಗೆ ಹಣ ಕೊಟ್ಟಿದೀಯಾ, ಅಂಗಡಿ ಹೇಗೆ ಇಟ್ಟಿದೀಯಾ ಎಂದು ಪ್ರಶ್ನಿಸಿದಾಗ ನಾನು ಏನೂ ಕೊಟ್ಟಿರುವುದಿಲ್ಲ ಎಂದು ಹೇಳಿದೆ. ಈ ವೇಳೆ ಅಂಗಡಿ ಒಡೆಯಬೇಡಿ ಎಂದು ಅವರ ಕಾಲು ಹಿಡಿದು ನನ್ನ ಪೆಟ್ಟಿಗೆ ಅಂಗಡಿಯನ್ನ ಒಡೆದು ಹಾಕಿದ್ದಾರೆ ಎಂದರು. ₹5 ಬಡ್ಡಿಯಲ್ಲಿ 70,000 ಸಾಲವನ್ನ ಸಫಾಯಿ ಕರ್ಮಚಾರಿಯಿಂದ ಸಾಲವನ್ನ ತಂದು ಚಪ್ಪಲಿ ಅಂಗಡಿ ಮಾಡಿದ್ದೇನೆ. ಇನ್ನು 15 ದಿನಗಳಾಗಿಲ್ಲ. ಈಗ ಅಂಗಡಿ ನಡೆಯದೆ ನಾನು ಸಾಲ ಕಟ್ಟಲು ಆಗುವುದಿಲ್ಲ. ನನಗೆ ನ್ಯಾಯ ದೊರಕಿಸಿಕೊಡುವಂತೆ ಕೋರಿದರು. ದಲಿತ ಸಂಘಟನೆಗಳ ಮುಖಂಡರಾದ ನಾಗರಾಜ್ ಮಾತನಾಡಿ, ಚಪ್ಪಲಿ ಹೊಲಿಯುವ ಯುವಕ ಪ್ರಸಾದ್ ಎಂಬುವನು ಹೊಸದಾಗಿ ಒಂದು ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡಿದ್ದು ನಗರಸಭೆಯ ಸದಸ್ಯ ಮತ್ತು ಅಧಿಕಾರಿ ಇವರು ಏಕಾಏಕಿ ಬಂದು ಪೆಟ್ಟಿಗೆ ಅಂಗಡಿ ತೆರವು ಮಾಡುವಂತೆ ಒತ್ತಾಯಿಸಿದಲ್ಲದೆ ದುಡ್ಡನ್ನು ಕೇಳಿದ್ದು ಈತ ಕೊಡಲಿಲ್ಲದ ಕಾರಣ ಬೆಳಗ್ಗೆ 5 ಗಂಟೆಗೆ ಬಂದು ಪೆಟ್ಟಿಗೆ ಅಂಗಡಿಗೆ ತಳಭಾಗದ ಕಾಂಕ್ರೀಟ್ ಅನ್ನು ಒಡೆದು ಹಾಕಿದ್ದಾರೆ. ಸ್ವಯಂ ಉದ್ಯೋಗ ಮಾಡಬೇಕೆಂದು ದಲಿತರು ಹೊರಟ್ರೆ ಈ ತರ ಮಾಡುತ್ತಿದ್ದು ಈ ಭಾಗದಲ್ಲಿ ಸಾಕಷ್ಟು ಅಂಗಡಿಗಳಿದ್ದು ಇದೊಂದು ಅಂಗಡಿಯನ್ನ ಎತ್ತಂಗಡಿ ಮಾಡಬೇಕೆಂದು ಪ್ರತಿನಿತ್ಯ ಹಿಂಸೆ ನಡೆಸುತ್ತಾರೆ. ಸಫಾಯಿ ಕರ್ಮಚಾರಿ ಇಲಾಖೆಯಿಂದ ಸಾಲ ಮಾಡಿ ಸುಮಾರು 70,000 ಬಂಡವಾಳ ಹಾಕಲಾಗಿದ್ದು ಈಗ ಸಾಲ ತೀರಿಸಲು ಸಮಸ್ಯೆಯನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅವನು ಹೊಸದಾಗಿ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಿಲ್ಲ ಮಾವೀರ ಸರ್ಕಲ್ ಹತ್ರ. ಆದರೆ ಈ ರಾಹುಲ್ ಮತ್ತು ಈ ಕೌನ್ಸಿಲರು ಅವ್ರು ಏನು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇಟ್ಕೋತಾರ, ಈ ದಲಿತರೆಲ್ಲ ಚೆನ್ನಾಗಾಯ್ತಾರ ಅಂತ ಹೇಳ್ಬಿಟ್ಟು ಇವತ್ತು ಆ ಅಂಗಡಿನ ಪೆಟ್ಟಿ ಅಂಗಡಿ ಎತ್ಸಿ ಅಂತ ಭಾಳ ಮತ್ತೆ ದುಡ್ಡೆಲ್ಲ ಕೇಳಿದ್ರಂತೆ. ಆಮೇಲೆ ಕೊಟ್ಟಿಲ್ಲ. ಈಗ ಕೊಡ್ದಕ್ಕೆ ಬೆಳಿಗ್ಗೆ 5 ಗಂಟೆಲಿ ಬಂದ್ಬಿಟ್ಟು ಇಡೀ ಇದನ್ನು ಹೊಡೆದಾಕಿದ್ದಾರೆ. ಏನಾರು ಒಂದು ಸ್ವಯಂ ಉದ್ಯೋಗ ಮಾಡಬೇಕು ಅಂತೇಳಿ ದಲಿತರು ಏನಾರು ಮಾಡಲಿ ಅಂತ ಹೊರಟ್ರೆ ಈ ಥರ ಮಾಡ್ತಾರೆ. ಇಲ್ಲಿ ಇದೊಂದೇ ಅಲ್ಲ, ಸಾಕಷ್ಟು ಅಂಗಡಿಗಳಿದ್ದಾವೆ. ಆದರೆ ಇದೊಂದು ಅಂಗಡಿನ ಎತ್ತಬೇಕು ಅಂತ ಭಾಳ ಟಾರ್ಚರ್ ಕೊಟ್ಟಿದ್ದಾರೆ. ಸುಮಾರು 70,000 ಇದು ಬಂಡವಾಳ ಹಾಕಿದ್ದಾನೆ. ಅವ್ನು ರಾಹುಲ್ ಅನ್ನೋನು ಕೂಡ ಅವತ್ತಿಂದಲೂ ಕೂಡ ಭಾಳ ಟಾರ್ಚರ್ ಕೊಡ್ತಿದ್ದಂತೆ, ಎತ್ತು 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 ಅಂತ ಹೇಳ್ಬಿಟ್ಟು. ಎತ್ಸೋದಾರೆ ಎಲ್ಲನೂ ಎತ್ತಿಸ್ಲಿ, ಯಾಕೆ ಇವನು ಅಪ್ಪನ ಮೇಲೆ ಅಂತ ಗೊತ್ತಿಲ್ಲ. ಬಹುಶಃ ಅಲ್ಲಿ ಅಂಬೇಡ್ಕರ್ದು ಮತ್ತು ಬಾಬು ಜಗಜೀವನ ಫೋಟೋ ಹಾಕೊಂಡಿದ್ದಾನೆ. ಅವ್ರಿಗೆ ಕಣ್ಣಿಗೆ ಅದೊಂಥರ ಬೇರೆ ರೀತಿ ಕಂಡಿರಬೇಕು, ಹಾಗಾಗಿ ಎತ್ಸಕ್ಕೆ ಹೋಗಿದ್ದೇನೆ. ದಯಮಾಡಿ ಕೂಡಲೇ ಎಷ್ಟು ಎಲ್ಲ ಹೊಡೆದಾಕಿದ್ದಾರೆ ಅದನ್ನು ಪುನರ್ ನಿರ್ಮಾಣ ಮಾಡಬೇಕು. ಇದು ಇಲ್ಲೇ ಇರಬೇಕು, ಮತ್ತು ಯಾವುದೇ ಕಾರಣಕ್ಕೆ ಎತ್ತಿಸ್ಬಾರ್ದು. ನೀವು ಒಂದು ವೇಳೆ ಎತ್ತಿಸ್ಬೇಕು ಅಂತ ಇದ್ದರೆ ಇಡೀ ಏನು ಈ ಲೈನಲ್ಲಿ ಯಾವುದು ಇದ್ದಿದೆ ಎಲ್ಲನೂ ಕೂಡ ಎತ್ತಿಸ್ಬೇಕು. ಆ ಅಮಾಯಕ ಯುವಕನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಏನು ಫೋನ್ ಮಾಡಿಲ್ಲ, ಏನು ಮಾಡಿ ಏಕೆ ಕೊಡ್ತಾರೆ ರಾಹುಲ್ ಸಾಹೇಬ್ ಹೇಳಿದಂತ ಎಂಟೆಸ್ ಕೊಡ್ತಿರೋದು. ನನಗೇನು ಕೊಟ್ಟಿದ್ರು, ನನಗೇನು ಟೀ ಕೊಡ್ಸಿದೀಯಾ, ನನಗೆ ದುಡ್ಡು ಕೊಟ್ಟಿದ್ದೀನೋ ಅಂತ ಎಂಟೆಸ್ ಹೇಳಿದ್ರು. ಸರ್ ನೀವು ನಿಮ್ಗೇನು ಕೊಟ್ಟಿಲ್ಲ ಅಂತ ಹೇಳಿದೆ ಎಂಟೆಸ್ಸಿಗೆ. ಆಯಿತು ಬಿಡು ಅಂತ ರಾಹುಲ್ ಸಾಹೇಬ್ ಹೇಳಿದರೆ ಹೊಡಿತಿದ್ದೀನಿ ನಾನು, ನಿಮ್ಗೆ ಏಕೆ ನಿಂತು ಹೊಡಿಬೇಕಂತ ಹೇಳಿದ್ರೆ ರಾಹುಲ್ ಸಾಹೇಬ್ ಹೊಡಿತಿದ್ದೀನಿ ನಾನು ಪೆಟ್ಟಿಗೆನ ಹೊಡಿಬೇಡಿ ಸರ್ ಅಂತ ಹೇಳಿ ಕಾಲೇಜ್ ಕಳ್ಕೊಂಡು ಹೊಡಿತೀನಿ ಹೊಡಿತೀನಿ ಏನು ಮಾಡಿದ್ರೆ ಗೊತ್ತಿಲ್ಲ. ಪೆಟ್ಟಿಗೆ ಹೊಡಿತಾನೆ ಇದ್ರು, ಎಷ್ಟು ಈಗ ಹಾಲು ಹಿಡ್ಕೊಂಡು ಬಂದಿಲ್ಲ, ಹೊಡಿತೀನಿ ಇದ್ರು. ನಾನು 5 ರೂಪಾಯಿಗೆ ಬಡ್ಡಿ ಹಂಗೆ ಬಂಡವಾಳ ಹಾಕಿ 70,000 ಬಂಡವಾಳ ಹಾಕಿದ್ದೀನಿ. ನಾನು ಅದಕ್ಕೆ ಬಡ್ಡಿ ಸಾಲ ಇಸ್ಕೊಂಡು ಮಾಡ್ತಿದ್ದಾನೆ. ಹೊಸ ಪೆಟ್ಟಿಗೆ 70,000 ಬಂಡವಾಳ ಹಾಕಿದೆ. ಅದಕ್ಕೆ ಫೈನಾನ್ಸರ್ ಕೇಳಿದ್ದು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಫೈನಾನ್ಸರು ಅಂಗಡಿ ಮಾಡ್ಕೊಂಡು ಹೋಗಿರ್ಬೋದು. ಏನು ಕೊಡ್ತಿದ್ದು ಕಾರಣ ಏನು? ಏನಿಲ್ಲ, ಏಕೆ ಏನು ಫೋನ್ ಮಾಡಿಲ್ಲ, ಏನೂ ಇಲ್ಲ. ರಾಹುಲ್ ಹೇಳಿದ್ರು ನನಗೆ ದುಡ್ಡು ಕೊಟ್ಟಿದ್ದೀಯಾ, ನನಗೆ ದುಡ್ಡು ಕೊಟ್ಟು ನಾನು ಏನು ಅದೇ ಫ್ರೀ ಕೊಡ್ತಿದ್ದೆ ಅಂತ ಎಂಟೆಸ್ ಹೇಳಿದ್ರು. ನನಗೇನು ಕೊಟ್ಟಿದ್ದೆ ಸರ್ ಅಂತೆ. ಟೀನು ನಂಗೆ ಆ ಥರ ಹೇಳೋ ಬಗ್ಗೆ ಈ ಥರ ಮಾಡಿದೆ. ಈತ ತನ್ನ ಅಂಗಡಿ ಮೇಲೆ BR ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್ ಅವರ ಭಾವಚಿತ್ರ ಹಾಕಿರುವುದಕ್ಕೆ ಅವರ ಕಣ್ಣಿಗೆ ಅದು ಒಂದು ರೀತಿ ಬೇರೆ ರೀತಿ ಕಂಡಿರಬಹುದು. ಅದಕ್ಕಾಗಿ ಈ ಪೆಟ್ಟಿಗೆ ಅಂಗಡಿ ತೆರವು ಮಾಡಲು ಬಂದಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಈ ಅಂಗಡಿಯನ್ನ ಪುನರ್ ನಿರ್ಮಾಣ ಮಾಡಬೇಕು. ಈ ಅಂಗಡಿಯನ್ನ ಎತ್ತಿಸುವುದಾದರೆ ಎಲ್ಲ ಅಂಗಡಿ ಎತ್ತಿಸಲಿ ಹಾಗೂ ಅಮಾಯಕನಿಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸುವುದಾಗಿ ಹೇಳಿದರು. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಪ್ರಿಯ ಗ್ರಾಹಕರೇ, ಕೆನರಾ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಕೆನರಾ ಚಿನ್ನದ ಸಾಲ. ಯಾವುದೇ ಅಡಚಣೆಗಳಿಲ್ಲದೆ ಅತ್ಯಂತ ಸುಲಭವಾಗಿ ಮತ್ತು ಕನಿಷ್ಠ ಬಡ್ಡಿ ದರದೊಂದಿಗೆ ಕೆನರಾ ಚಿನ್ನದ ಸಾಲವನ್ನು ಪಡೆಯಲು ಸುವರ್ಣಾವಕಾಶ. ಕಡಿಮೆ ಹಾಗೂ ಆಕರ್ಷಕ ಬಡ್ಡಿ ದರದೊಂದಿಗೆ ಎಲ್ಲಾ ಚಟುವಟಿಕೆಗಳಿಗೆ ಪ್ರತಿ ವ್ಯಕ್ತಿಗೆ ₹1,05,00,000 ಸಾಲ ಪಡೆಯುವ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ಅಥವಾ 1800-425-0018ಗೆ ಕರೆ ಮಾಡಿ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ?
ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ, ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ಖುಷಿಯಲ್ಲಿ ಬದಲಾವಣೆ ಇದೆ, ಸುಗಂಧದಿಂದ ಆತ್ಮವಿಶ್ವಾಸ. ಏಲಕ್ಕಿ ಸ್ವಾದದ ಖುಷಿ ಸವಿಯಿರಿ, ಖುಷಿ ಖುಷಿಯಾಗಿರಿ. ಖುಷಿ ಉತ್ಪನ್ನಗಳನ್ನು ಸವಿಯಿರಿ, ಖುಷಿ ಖುಷಿಯಾಗಿರಿ. ಖುಷಿ ಉತ್ಪನ್ನಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾವಾರು, ತಾಲೂಕವಾರು ವಿತರಕರು ಮತ್ತು ಹಂಚಿಕೆದಾರರು, ಮಾರಾಟ ಪ್ರತಿನಿಧಿಗಳಾಗಿ ಪುರುಷ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7795069524 8762386454. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಟಿಎಸ್ ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಾದ್ಯಂತ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ರಸ್ತೆ, ಬಾಕ್ಸ್ ಮಾದರಿಯ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಮತ್ತು ವಿಶಾಲವಾದ ಉದ್ಯಾನವನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿರುವ ಮತ್ತು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು ಬಿಜಿಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಬ್ರೇಕ್ನ ನಂತರ HCR ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ವಿವಿಧ ವಸತಿ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಮನೆ ಮಂಜೂರು ಮಾಡುವಂತಹ ಪ್ರಾಮಾಣಿಕತೆಗೆ ಮುಂದಾಗಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಮನೆ ನೀಡುವಂತೆ ಕೆಲವು ಅರ್ಹರು ನನಗೆ ಅರ್ಜಿ ಸಲ್ಲಿಸಿದರು, ಅದನ್ನು ಗ್ರಾಮ ಪಂಚಾಯತ್ಗೆ ಕಳುಹಿಸಲಾಗುವುದು. ವಸತಿ ರಹಿತರನ್ನ ಪಟ್ಟಿ ಮಾಡಿ ಮನೆಗಳನ್ನು ಮಂಜೂರು ಮಾಡಬೇಕು. ಸ್ಥಿತಿವಂತರಿಗೆ ಮನೆ ಮಂಜೂರು ಮಾಡಬೇಕು ಎಂದು ಎಲ್ಲೂ ಹೇಳಿಲ್ಲ. ಈ ಕುರಿತು ಹೊರಗೆ ಮಾತನಾಡುವವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಎಂದು ವಿರೋಧಿಗಳನ್ನ ಟೀಕಿಸಿದರು. ಕೆಲವು ಕಡೆಗಳಲ್ಲಿ ಮನೆಗಳನ್ನ ಜಿಪಿಎಸ್ ಮಾಡುವಾಗ ಫಲಾನುಭವಿಗಳಿಂದ ಹಣ ಪಡೆಯಲಾಗುತ್ತಿದೆ ಎಂಬ ದೂರು ಇದೆ. ಹಣ ಪಡೆಯುವುದು ಸಾಬೀತಾದರೆ ಸಂಬಂಧಪಟ್ಟ ಅಧಿಕಾರಿಯನ್ನ ಸೇವೆಯಿಂದ ಅಮಾನತು ಮಾಡಲಾಗುವುದು. ಬಿಲ್ ಕಲೆಕ್ಟರ್ ಅಥವಾ ನೀರುಗಂಟಿಯನ್ನ ಕಳುಹಿಸಿ ಜಿಪಿಎಸ್ ಮಾಡಿಸಬಾರದು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಸ್ಥಳಕ್ಕೆ ಭೇಟಿ ನೀಡಿ ಜಿಪಿಎಸ್ ಮಾಡಬೇಕು. ಕೆಲವು ಕಡೆ ಮನೆಗಳನ್ನ ನಿರ್ಮಿಸುತ್ತಿಲ್ಲ ಎಂಬ ಮಾಹಿತಿ ಇದೆ. ಈ ಬಗ್ಗೆ ಒಂದು ವಾರದಲ್ಲಿ ನೋಡಲ್ ಅಧಿಕಾರಿಗಳು ವರದಿ ನೀಡಬೇಕು ಎಂದರು. ಆಶ್ರಯ ಯೋಜನೆಯಡಿ ಮನೆ ನಿರ್ಮಿಸಿಕೊಳ್ಳುವಂತೆ ಫಲಾನುಭವಿಗಳಿಗೆ ತಿಳಿ ಹೇಳುವ ಮೂಲಕ ಪ್ರಗತಿ ಸಾಗಿಸಬೇಕು. ಬೇಡಿಕೆಗನುಸಾರವಾಗಿ ಮನೆಗಳನ್ನು ಮಂಜೂರು ಮಾಡಲಾಗುತ್ತಿಲ್ಲ. ಹಾಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 2,000 ಮನೆಗಳನ್ನು ಮಂಜೂರು ಮಾಡುವಂತೆ ವಸತಿ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಮಾಡಲಾಗುವುದು ಎಂದರು. ತಾಲೂಕು ಪಂಚಾಯಿತಿ ಇಒ ಡಿಬಿ ಸುನಿಲ್ ಕುಮಾರ್, ನರೇಗಾ ಸಹಾಯಕ ನಿರ್ದೇಶಕ ಎಚ್ಡಿ ವೀಣಾ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ಸಿಎಂ ಆಗುವಂತೆ ಪ್ರಾರ್ಥಿಸಿ 320 ಕಿಲೋಮೀಟರ್ ದೂರದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಂಜುನಾಥ್ ಪಾದಯಾತ್ರೆ ಹೊರಟಿದ್ದು, ಹಾಸನಕ್ಕೆ ಶನಿವಾರ ಬಂದಾಗ ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ನಂತರ ರಾಮಭಕ್ತ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಧರ್ಮಸ್ಥಳ ಪಾದಯಾತ್ರೆಯ ಸಲುವಾಗಿ ಬೆಂಗಳೂರಿನಿಂದ ಪ್ರಾರಂಭಿಸಲಾಗಿ ಹಾಸನಕ್ಕೆ ತಲುಪಿದ್ದೇವೆ.
ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ 320 ಸ್ಥಾನಗಳನ್ನು ಗೆದ್ದು ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಬೇಕು ಎನ್ನುವ ಉದ್ದೇಶದಲ್ಲಿ ನಾವು 320 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಲಾಗುತ್ತಿದೆ. ಈ ದೇಶ ಕಂಡಂತಹ ಹಿಂದುತ್ವವಾದಿ ಮತ್ತೆ ಸಿಎಂ ಆಗಬೇಕು. ಉತ್ತರ ಪ್ರದೇಶದಲ್ಲಿರುವ ನೂರಾರು ಗುಡಿಗೋಪುರಗಳು ಎಲ್ಲೋ ಮಸೀದಿ ಕೆಳಗಡೆಯೂ ಮನೆಗಳ ಕೆಳಗಡೆ ಅವಿತುಕೊಂಡಿದೆ. ಅದನ್ನು ಗುರುತಿಸಿ ಮತ್ತೆ ಗತವೈಭವವನ್ನು ರಾರಾಜಿಸುವಂತಾಗಬೇಕು ಎಂದರು. ಯೋಗಿ ಆದಿತ್ಯನಾಥ್ ಅವರನ್ನ ಸೋಲಿಸಲು ದೇಶ ವಿರೋಧಿಗಳೆಲ್ಲ ಒಂದಾಗಿದ್ದು, ಆದರೆ ಯೋಗಿ ಅವರನ್ನ ಗೆಲ್ಲಿಸಲು ದೇಶಭಕ್ತರೆಲ್ಲ ಒಟ್ಟುಗೂಡೋಣ. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಲ್ಲಿ ಹರಕೆ ಹೊತ್ತು 320 ಕಿಲೋಮೀಟರ್ಗಳ ದೂರದ ಪಾದಯಾತ್ರೆ ಮಾಡಲಾಗುತ್ತಿದೆ. ಪ್ರತಿದಿನ ಅವರ ನಾಮಸ್ಮರಣೆಯಲ್ಲಿ 320 ಸೀಟು ಗೆಲ್ಲಿಸುವ ನಿಟ್ಟಿನಲ್ಲಿ ಹೋಗುತ್ತಿದ್ದೇವೆ. ಯಾರು ಶ್ರೀರಾಮನ ಗೌರವಿಸುತ್ತಾರೆ, ಕೆಲಸ ಮಾಡುತ್ತಾರೆ, ಅವರಿಗೆ ನಮ್ಮ ಬೆಂಬಲವಿರುತ್ತದೆ. ಪ್ರಸ್ತುತದಲ್ಲಿ ಹಿಂದುತ್ವ ಅಪಾಯದಲ್ಲಿದ್ದು ಉಳಿಯಬೇಕಾದರೆ ಇಂತಹ ಮುಖ್ಯಮಂತ್ರಿಗಳು ದೇಶಕ್ಕೆ ಹೆಚ್ಚಿನ ಅವಶ್ಯಕತೆ ಇದೆ ಎಂದು ಹೇಳಿದರು. ಹಾಸನದಲ್ಲಿ ಇವರೆಲ್ಲರ ಪ್ರೀತಿ ವಿಶ್ವಾಸ ನೋಡಿ ನಮಗಂತೂ ತುಂಬ ಖುಷಿಯಾಗಿದೆ. ನಮ್ಮ ಪಾದಯಾತ್ರೆಯ ಉದ್ದೇಶ ಉತ್ತರ ಪ್ರದೇಶದಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ 320 ಸ್ಥಾನಗಳನ್ನು ಗೆದ್ದು ಯೋಗಿ ಆದಿತ್ಯನಾಥ್ರವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾವು 320 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀರಿ. ಈ ದೇಶ ಕಂಡಂಥ ಒಬ್ಬ ಪ್ರಖರ ಹಿಂದುತ್ವವಾದಿ ಇವತ್ತು ಮತ್ತೊಮ್ಮೆ ಸಿ ಎಂ ಆಗಬೇಕು. ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ನೂರಾರು ಗುಡಿಗೋಪುರಗಳು ಎಲ್ಲೋ ಮಸೀದಿಗಳ ಕೆಳಗಡೆನೋ ಇಲ್ಲ ಮನೆಗಳ ಕೆಳಗಡೆನೋ ಔತ್ಕೊಂಡ್ಬಿಟ್ಟಿದೆ. ಅವೆಲ್ಲ ಮತ್ತೆ ಗತ ವೈಭವವನ್ನು ರಾರಾಜಿಸಬೇಕು. ಹಾಗಾಗಿ ಅದು ನಡಿಬೇಕು ಅಂದರೆ ನಮ್ಮ ಯೋಗಿ ಆದಿತ್ಯನಾಥ್ರವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಬೇಕು. ಯೋಗಿ ಆದಿತ್ಯನಾಥ್ರವ್ರನ್ನ ಸೋಲಿಸೋದಕ್ಕೆ ದೇಶ ವಿರೋಧಿಗಳೆಲ್ಲ ಒಂದಾಗಿದ್ದಾರೆ. ಆದರೆ ಅವ್ರನ್ನ ಗೆಲ್ಲಿಸ್ಕೊಬೇಕು ಅಂತ ದೇಶಭಕ್ತರಾದ ನಾವೆಲ್ಲರೂ ಒಟ್ಟುಗೂಡೋಣ. ಆ ಶ್ರೀ ಮಂಜುನಾಥನಲ್ಲಿ ಹರಕೆ ಹೊತ್ತು ಈ 320 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿ ಆ ಯಪ್ಪನಲ್ಲಿ ಹರಕೆ ಹೊತ್ತು ಆ ಯೋಗಿ ಆದಿತ್ಯನಾಥ್ರವ್ರನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಕೋರಿಕೆ ಇಡ್ತೀರಿ. ಪ್ರತಿದಿನವೂ ಅವರ ಒಂದು ನಾಮಸ್ಮರಣೆಯಲ್ಲಿ 320 ಸೀಟ್ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ. ಆ ಮಂಜುನಾಥ ನಮ್ಮ ಆಸೆನ ಈಡೇರಿಸ್ತಾನೆ ಅಂತ ಅಂದ್ಬಿಟ್ಟು ತುಂಬ ನಂಬಿಕೆ ಇದೆ. ಹಾಗಾಗಿ ಈ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀರಿ. ಯಾರು ಶ್ರೀರಾಮರ ಕೆಲಸ ಮಾಡ್ತಾರೋ ಅವ್ರಿಗೆ ನಮ್ಮ ಬೆಂಬಲ, ಯಾರು ಶ್ರೀರಾಮರನ್ನ ಗೌರವಿಸ್ತಾರೋ ಅವ್ರಿಗೆ ನಮ್ಮ ಬೆಂಬಲ. ಶ್ರೀರಾಮರನ್ನು ಯಾರು ಗೌರವಿಸೋದಿಲ್ವೋ ಅವರು ನಾಶ ಆಗ್ತಾರೆ ಅಂತ ಅಂದ್ಬಿಟ್ಟು ಈ ಹಿಂದೆನೇ ಹೇಳಿದರು, ಅದು ನಡೆದಿದೆ. ಯಾರು ಶ್ರೀರಾಮರನ್ನ ಗೌರವಿಸ್ತಾರೋ ಅವರು ಈ ದೇಶನ ಆಳ್ತಾರೆ ಅಂತೇಳಿದರು, ಅದು ಇವತ್ತು ನಡೀತಾ ಇದೆ. ಇದೆಲ್ಲನೂ ಸತ್ಯನೇ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಿಂದುತ್ವ ಉಳಿಬೇಕು ಅಂದರೆ, ಹಿಂದುತ್ವ ಇವತ್ತು ಅಪಾಯದಲ್ಲಿದೆ, ಆ ಹಿಂದುತ್ವ ಉಳಿಬೇಕು ಅಂದರೆ ಈ ಥರದ ಮುಖ್ಯಮಂತ್ರಿಗಳು ನಮ್ಮ ದೇಶಕ್ಕೆ ತುಂಬ ಅವಶ್ಯಕತೆ ಇದ್ದಾರೆ. ಕೇಬಲ್ ಮಂಜುನಾಥ್, ಶ್ರೀನಿವಾಸ್, ಸುಧಾಕರ್, ಕಿರಣ್, ಮುನಿಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಯುವ ಸಾಹಿತಿ ಹಾಗೂ ವಕೀಲರಾದ ಮರಗೂರು ಧರಣೇಶ್ ಆಯ್ಕೆಯಾಗಿದ್ದಾರೆ. ಬಾಗೂರು ಹೋಬಳಿಯ ಮರಗೂರು ಗ್ರಾಮದ ಇವರು ಸಾಹಿತ್ಯ ಲೋಕಕ್ಕೆ ಅನೇಕ ರೀತಿಯ ಕೊಡುಗೆ ನೀಡಿದ್ದಾರೆ. ಕನ್ನಡ ಭಾಷೆಯಲ್ಲಿ 10 ಕನ್ನಡ ಪುಸ್ತಕಗಳನ್ನು ಬರೆದಿದ್ದಾರೆ. ಮರಗೂರು ಮಂದಾರ ಎಂಬ ಅಧ್ಯಯನ ಸಂಪುಟವನ್ನು ರಚನೆ ಮಾಡಿರುತ್ತಾರೆ. ಕನ್ನಡ ಭಾಷೆ, ಕನ್ನಡ ನೆಲಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವುದರ ಜೊತೆಗೆ ಅನೇಕ ಕಾರ್ಯಕ್ರಮಗಳ ಹೊಣೆ ಹೊತ್ತು ಯಶಸ್ವಿಗೊಳಿಸಿರುತ್ತಾರೆ. ಅದು ಅಲ್ಲದೆ 5 ವರ್ಷ ಆದರ್ಶ ಕನ್ನಡಿಗ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿರುವಂತಹ ಯುವ ಸಾಹಿತ್ಯನ ಹೋಬಳಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದಕ್ಕೆ ಹೋಬಳಿಯ ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕಸಪ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್, ಉಪಾಧ್ಯಕ್ಷ ಶ್ಯಾಮ್ ಸುಂದರ್, ರಮೇಶ್ ಕುಮಾರ್ ಹಳ್ಳಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಬೇಲೂರು ತಾಲೂಕು ರೈತ ಸಂಘ ಹಾಗೂ ಕಾಫಿ ಬೆಳೆಗಾರರ ಸಂಘದಿಂದ ಸೋಮವಾರ ಕೆಬಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಎಚ್ಚರಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 20 ವರ್ಷಗಳಿಂದ ಮಲೆನಾಡು ಭಾಗಗಳಲ್ಲಿ ಹೊಲಗಳಿದ್ದು, ಪಂಪ್ ಸೆಟ್ಗಳಿದ್ದು, ಹೊಸದಾಗಿ ಈಗ ಅದನ್ನು ಕಾಫಿ ತೋಟಗಳನ್ನಾಗಿ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈಗ ಕೆಬಿ ಇಲಾಖೆ ಅಧಿಕಾರಿಗಳು ಕಳೆದ ವರ್ಷದಿಂದ ರೈತರಿಗೆ ದಂಡವನ್ನ ಕಟ್ಟಿ, ಇಲ್ಲ ಅಂದ್ರೆ ವಿದ್ಯುತ್ ಸಂಪರ್ಕ ಕಡಿತ ಮಾಡ್ತೀವಿ ಎಂದು ಸುಮಾರು ಕಡೆಗಳಲ್ಲಿ ಕಡಿತ ಮಾಡಿದ್ದಾರೆ. 2 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೂ ದಂಡ ವಿಧಿಸಿದ್ದಾರೆ. ಕೆಬಿ ಇಲಾಖೆ ಈ ರೀತಿ ಮಾಡಿದ್ದು ಖಂಡನೀಯ. ಇದನ್ನು ಖಂಡಿಸಬೇಕಾದ ಸಂದರ್ಭ ಬಂದಿದೆ. ಯಾಕೆಂದ್ರೆ ರೈತರ ಬದುಕು ಚಿಂತಾಜನಕವಾಗಿದೆ. ಮೊದಲೇ ಅತಿವೃಷ್ಟಿಯಿಂದ ಬೆಳೆದ ಬೆಳೆಗಳು ನಾಶವಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಇಂತಹ ನಿಲುವು ತಳೆದಿದ್ದು ಸೂಕ್ತವಲ್ಲ. ರೈತ ಬೆಳೆದಿದ್ದು ಮಾರಾಟ ಮಾಡಿದ್ರೆ ಮಾತ್ರ ದೇಶ ನಡೆಸಲು ಸಾಧ್ಯ. ಇಂತಹ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ಸವಾರಿ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರಕ್ಕೆ ಬುದ್ಧಿ ಹೇಳುವ ಕೆಲಸ ಮಾಡಬೇಕಿದೆ.
ನಾವು ಯಾವುದೇ ಕಾರಣಕ್ಕೂ ದಂಡ ಕಟ್ಟುವುದಿಲ್ಲ. ನಮಗೆ ವಿದ್ಯುತ್ ಅನಿವಾರ್ಯ. ಮಲೆನಾಡು ಭಾಗದಲ್ಲಿ ಇರುವ ನಾವು ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳಿಗೆ ನೀರು ಬೇಕೇ ಬೇಕು. ಹಾಗಾಗಿ ನಮಗೆ ವಿದ್ಯುತ್ ಬೇಕೇ ಬೇಕು ಎಂದು ಕೆಬಿ ಮುಂಭಾಗ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು. 14/2/22 ಸೋಮವಾರ ಕೆಬಿ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು ತಮ್ಮಲ್ಲಿ ವಿನಂತಿ. ಕಾರಣ ಇಷ್ಟೇ, ಸುಮಾರು 20 ವರ್ಷಗಳಿಂದ ಏನು ಮಲೆನಾಡು ಭಾಗದಲ್ಲಿ ಪಂಪ್ಸೆಟ್ಗಳು ಹಾಕ್ಕೊಂಡಿದ್ರು, ಹಿಂದೆ ಹೊಲಗಳಿದ್ದು, ಈಗ ಹೊಸದಾಗಿ ಅದನ್ನು ಕಾಫಿ ತೋಟಗಳಾಗಿ ಪರಿವರ್ತನೆ ಮಾಡ್ಕೊಳ್ತಾ ಬಂದಿದ್ದೀವಿ. ಅದು ಆ ಕಾರಣಕ್ಕೆ ಇವತ್ತು KEB ಇಲಾಖೆಯಿಂದ ಕಳೆದ ವರ್ಷಗಳಿಂದ ಏನು ರೈತರು ಪಂಪ್ಸೆಟ್ಗಳನ್ನು ಪೆನಾಲ್ಟಿ ದುಡ್ಡನ್ನ ಕಟ್ಟಿ ಇಷ್ಟು ವರ್ಷದ ಕರೆಂಟಿಂದು, ಇಲ್ಲ ಅಂದರೆ ನಿಮ್ಮ ಪಂಪ್ಸೆಟ್ಗಳನ್ನು ಕಟ್ ಮಾಡ್ತೀವಿ ಅಂತೇಳಿ ಸುಮಾರು ಭಾಗಗಳಲ್ಲಿ ಕಟ್ ಮಾಡಿದ್ದಾರೆ. ಸುಮಾರು ಕೆಲವು ರೈತರಿಗೆ 2 ಲಕ್ಷದಿಂದ ಹಿಡಿದು 10-15 ಲಕ್ಷದವರೆಗೂ ಪೆನಾಲ್ಟಿ ದುಡ್ಡನ್ನ ಹಾಕಿದ್ದಾರೆ. ಇದು ಕಟ್ಟಿದವರು ನಿಮ್ಗೆ ಕರೆಂಟ್ ಕೊಡಲ್ಲ ಅಂತ. ಇದು ಖಂಡನೀಯ. ಇದನ್ನು ಖಂಡಿಸಲೇಬೇಕಾಗ್ತದೆ ಸಂದರ್ಭ ನಮಗೆ ಬಂದಿದೆ. ಯಾಕೆಂದರೆ ಬದುಕು ಚಿಂತಾಜನಕವಾಗಿದೆ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತ ಭಾರಿ ಕಂಗೆಟ್ಟಿದೆ 3-4 ವರ್ಷದಿಂದ. ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ನಿಲುವು ತಗೊಳ್ಳೋದು ಒಳ್ಳೆಯ ನಿಲುವಲ್ಲ. ಏಕೆಂದರೆ ರೈತನೇ ದೇಶದ ಬೆನ್ನೆಲುಬು. ಏನು ನಾವು ಬೆಳೆಗಾರರಿದ್ದೀವಿ, ರೈತರಿದ್ದೀವಿ. ಇವತ್ತು ರೈತ ಹಳ್ಳಿಯಿಂದ ಬೆಳೆದು ಕಳಿಸಿದರೆ ಮಾತ್ರ ದೇಶನ ಅವರು ನಡೆಸಲಿಕ್ಕೆ ಸಾಧ್ಯ. ಅಂಥದ್ರಲ್ಲಿ ರೈತರ ಮೇಲೆ ಸವಾರಿ ಮಾಡೋದನ್ನು ನಿಲ್ಲಿಸಬೇಕು. ಈ ಲಜ್ಜೆಗೆಟ್ಟ ಸರ್ಕಾರಗಳಿಗೆ ಬುದ್ಧಿ ಹೇಳೋಂಥ ಕೆಲಸ ನಾವು ಮುಂದೆ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಏನು ನಾಳೆ ಸೋಮವಾರದ ನಮ್ಮ ಚಳುವಳಿ ಇದೆ, ಚಳುವಳಿನ ಯಶಸ್ವಿಗೊಳಿಸಿ ನಮ್ಮ ಹಕ್ಕು ನಾವು ಪಡ್ಕೊಂಡು ನಾವು ಅವತ್ತು ಒಂದು ನಿರ್ಧಾರ ತಗೊಳ್ತೇವೆ. ನಾವು ಯಾವುದೇ ಕಾರಣಕ್ಕೂ ದುಡ್ಡನ್ನು ಕಟ್ಟೋದಿಲ್ಲ, ಪೆನಾಲ್ಟಿನ ಕಟ್ಟೋದಿಲ್ಲ. ನಮಗೆ ಕರೆಂಟು ಬೇಕೇ ಬೇಕು, ಅದು ಅನಿವಾರ್ಯ. ನಾವು ಮಲೆನಾಡು ಭಾಗದಲ್ಲಿರೋರು ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಮತ್ತು ದನಕರಡಿ ನೀರು ಬೇಕು. ನಾವು ಬೆಳೆಸ್ತಕ್ಕಂಥದ್ದು ಸ್ವಲ್ಪ ಮಾತ್ರ ಕಾಫಿಗೆ ಸಂದರ್ಭದಲ್ಲಿ ಮಾತ್ರ ಹೊಡಿತೀವಿ. ಆ ಕಾರಣಕ್ಕೆ ನಾವು ಯಾವುದೇ ದುಡ್ಡು ಕಟ್ಟಲಿಕ್ಕಾಗಲ್ಲ ಅಂತೇಳಿ ಇದನ್ನು ಅವತ್ತು ಪ್ರತಿಜ್ಞೆ ಮಾಡಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ. ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಒಂದು ಭಾಗವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಚನ್ನರಾಯಪಟ್ಟಣ ತಾಲೂಕಿನ ಕಲ್ಕೆರೆ ಚೌಡೇನಹಳ್ಳಿ ಗ್ರಾಮದಲ್ಲಿ ಬಡ ಬ್ರಾಹ್ಮಣ ಮಹಿಳೆಯ ಮೇಲೆ ಬಲಾಢ್ಯರ ದೌರ್ಜನ್ಯವಾಗ್ತಿದೆ. ನ್ಯಾಯ ಒದಗಿಸಲು ಬಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ನಾಗಮಣಿ ದೀಕ್ಷಿತ್ ಪರ ವಕೀಲ ಬಸವರಾಜ್ ಮಾಧ್ಯಮದವರೊಡನೆ ಮನವಿ ಮಾಡಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಕಲ್ಕೆರೆ ಚೌಡೇನಹಳ್ಳಿ ಗ್ರಾಮದಲ್ಲಿನ ಜಮೀನು ವಿವಾದ ತಾರಕಕ್ಕೇರಿದೆ. ಕೆಲ ಮಹಿಳೆಯರು ವಿಷಯ ಕುಡಿದು ಹೈಡ್ರಾಮಾ ನಡೆಸುತ್ತಿದ್ದಾರೆ. ಹೌದು, ಒಂದೆಡೆ ಬಲಾಢ್ಯರು ರೈತರನ್ನ ಒಗ್ಗೂಡಿಸಿಕೊಂಡು ಮಾಧ್ಯಮದವರ ಎದುರು ಜಮೀನು ಕೈತಪ್ಪಿ ಹೋಗುತ್ತಿದೆ, ದಯಮಾಡಿ ಜಮೀನು ದೊರಕಿಸಿಕೊಡು ಎಂದು ಅಂಗಲಾಚುವಂತೆ ಡ್ರಾಮಾ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿನ ವಾಸ್ತವ ಪರಿಸ್ಥಿತಿಯೇ ಬೇರೆ ಇದೆ. ಆದ್ರೆ ಕೆಲ ಬಲಾಢ್ಯರು ರೈತರ ನೆಪ ಮಾಡಿಕೊಂಡು ಮಾಧ್ಯಮದವರ ಎದುರು ವಾಸ್ತವತೆಯನ್ನೇ ತಿರುಚುವ ಕಾರ್ಯ ಮಾಡ್ತಿದ್ದಾರೆ. ವಿವಾದದ ಹಾದಿಯನ್ನೇ ದಿಕ್ಕು ತಪ್ಪಿಸುತ್ತಿದ್ದಾರೆ. ನ್ಯಾಯ ಕೊಡಿಸಲು ಬಂದ ಅಧಿಕಾರಿಗಳ ಎದುರು ಸಾಯುವ ನಾಟಕ ಮಾಡಿ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವ ವೇಳೆ ಅಡ್ಡಪಿಡಿಸಿ ಬಡ ಬ್ರಾಹ್ಮಣ ಮಹಿಳೆಗೆ ನ್ಯಾಯ ದೊರಕದಂತೆ ಹುನ್ನಾರ ಮಾಡ್ತಿದ್ದಾರೆ. ಆದ್ದರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಬ್ರಾಹ್ಮಣ ಮಹಿಳೆಯ ನಾಗಮಣಿ ಪರ ವಕೀಲ ಬಸವರಾಜ್ ಮಾಧ್ಯಮ ಪ್ರತಿನಿಧಿಗಳಿಗೆ ಹೇಳಿಕೆ ನೀಡಿದ್ದಾರೆ. ತಾಲೂಕು ದಂಡಾಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿದವರ ಮೇಲೆ ಈಗಾಗಲೇ ಐಪಿಸಿ 353ರ ಸೆಕ್ಷನ್ ಪ್ರಕಾರ ಸಾರ್ವಜನಿಕ ಸೇವಕನನ್ನ ತನ್ನ ಕರ್ತವ್ಯವನ್ನ ನಿರ್ವಹಿಸದಂತೆ ತಡೆಯುವ ನಿಯಮದಂತೆ ದೂರು ದಾಖಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು. ನಿಜವಾದ ಜಮೀನಿನ ಫಲಾನುಭವಿಯಾದ ನಾಗಮಣಿರವರಿಗೆ ಭೂಮಿಯನ್ನ ಸ್ವಾಧೀನಕ್ಕೆ ನೀಡಬೇಕೆಂದು ಮನವಿ ಮಾಡುತ್ತೇನೆ. ಹಾಗೂ ಬ್ರಾಹ್ಮಣ ಮಹಿಳೆಗೆ ಕೊಲೆ ಬೆದರಿಕೆ ಹಾಕುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಎಂದು ಮಾಧ್ಯಮದವರ ಮುಂದೆ ಮನವಿ ಮಾಡಿದ್ದಾರೆ. ದೂರನ್ನು ದಾಖಲು ಮಾಡಿದ್ಮೇಲೆ ಕ್ರೈಮ್ ನಂಬರ್ 23/2012 7/2/2021 353 ಕರ್ತವ್ಯಕ್ಕೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳ್ಬಿಟ್ಟು ದೂರು ದಾಖಲಾಗಿದೆ. ಇಲ್ಲಿವರೆಗೂ ಕೂಡ ಅವರು ರಾಜಕೀಯ ಪ್ರಭಾವ ಬಳಸಿ ಅವರು ಇಲ್ಲಿವರೆಗೂ ಕೂಡ ಯಾರನ್ನೂ ಬಂಧಿಸಿಲ್ಲ. ಆ ಗ್ರಾಮಕ್ಕೆ ಅಟ್ಲೀಸ್ಟ್ ಯಾರು ಆ ಜಾಗದಲ್ಲಿ ಅಡ್ಡಿಪಡಿಸಿದ್ರು ಅಂತ ಹೇಳಿ ಅದನ್ನ ಗುರ್ತು ಮಾಡೋ ಪ್ರಯತ್ನ ಮಾಡಿಲ್ಲ. 15 ಜನ ಬಂದು ಆ ಜಾಗದನ್ನ ನಮ್ಮ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅಂತಂದ್ರೆ ಯಾರನ್ನಾದ್ರು ಹುಡುಕ್ಬೇಕಲ್ಲ ಅವರು. ರಾಜಕೀಯ ಪ್ರಭಾವ ಬಳಸಿ ಮತ್ತೆ ಇವ್ರು ಯಾವುದೋ ಇನ್ನೊಂದು ಪ್ರಭಾವ ಬಳಸ್ಬಿಟ್ಟು ಯಾರನ್ನೂ ಕೂಡ ಅರೆಸ್ಟ್ ಮಾಡ್ದಂಗೆ, ಯಾರನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ದಂಗೆ ನೀವು ಆ ಕ್ರೈಮನ್ನ ಇನ್ನೂ ಹಂಗೆ ಪೆಂಡಿಂಗ್ ಇಟ್ಟಿದ್ದೀರಾ ಅಂತಂದ್ರೆ ನಾಳೆ ದಿನ ಸರ್ಕಾರಿ ಆಡಳಿತ, ತಾಲೂಕು ಆಡಳಿತ ಕೆಲಸ ಮಾಡೋದು ಹೇಗೆ? ಒಬ್ಬಳು ಹೆಣ್ಮಗಳು ಅವ್ರು ವೆಂಕಟರಾಮ್ ದೀಕ್ಷಿತ್ ಅವರಿಗೆ 1964-65 ಜಮೀನು ಮಂಜೂರಾದ್ಮೇಲೆ ಅವ್ರಿಗೆ ಒಬ್ಬಳೇ ಮಗಳು, ಹೆಣ್ಮಕ್ಳಿಂದ ಮತ್ತೆ ಬೇರೆ ಅವ್ರಿಗೆ ಸಹೋದರರಿಲ್ಲ, ಒಬ್ಬಳೇ ಮಗಳು. ವೆಂಕಟರಾಮ್ ದೀಕ್ಷಿತ್ ಅವರಿಗೆ ಮಂಜೂರಾದ ಜಮೀನು ಅವ್ರು ಯಾರಿನ ವಾರಸದಾರ ಇಲ್ಲ, ಆಮೇಲೆ ಅವ್ರ ಮಗಳಿಗೆ ಬರಲೇಬೇಕಲ್ಲ ಸ್ವಾಮಿ ಪ್ರಾಪರ್ಟಿ. ಇನ್ನಾರು ಗೊತ್ತದದು
ದುರಸ್ತಾಗಿಲ್ಲ ಒಂದು ಜಮೀನು ಅಂತಂದ್ಮೇಲೆ ದುರಸ್ತಾಗಿ ಅದು ಅವರ ಹೆಸರಿಗೆ ಕಂಪ್ಯೂಟರ್ ಪಾಣಿ ಬರಲಿಕ್ಕೆ ಎಷ್ಟು ಹಂತ ಬರ್ತದೆ ಅನ್ನೋದು ಎಲ್ಲ ಸಾರ್ವಜನಿಕರು ತಿಳಿದಿರ್ತಕ್ಕಂಥ ವಿಷಯ. ಅದು ದುರಸ್ತಾಗಬೇಕು. ಸುಮಾರು ಕೆಳ ಹಂತದಿಂದ ಮೇಲಂತದ ಎಲ್ಲ ಅಧಿಕಾರಿಗಳು ಟೇಬಲ್ಗಳಿಗೆ ಹೋಗಿ ದುರಸ್ತಾಗಿ ಅವ್ರಿಗೆ ಅವ್ರ ಮಗಳಿಗೆ ಒಬ್ಬರೇ ಮಗಳಿದ್ದಾರೆ, ಅವರ ನಾಗಮಣಿ ಅವರಿಗೆ ಪಾಣಿ ಬರ್ತದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಅನುಘಟ್ಟ ಕೆತ್ತಾವರ ಡೋಲನ ಮನೆ ಬೆಳ್ಳಾವರ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳ ವಿದ್ಯಾರ್ಥಿಗಳು ಸೇರಿದಂತೆ ಮಹಿಳೆಯರಲ್ಲಿ ಭಯ ಹುಟ್ಟಿಸಿದ್ದ ಕಾಮುಕ ವ್ಯಕ್ತಿಯನ್ನ ಶುಕ್ರವಾರ ಬಂಧಿಸಿ ಅರೆಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ಅಪರಿಚಿತ ವ್ಯಕ್ತಿಯೊಬ್ಬ ಮನೆಗೆ ನುಗ್ಗಿ ತನ್ನ ಪತ್ನಿಯನ್ನ ಎಳೆದಾಡಿ ಪರಾರಿಯಾಗಿದ್ದಾನೆ ಎಂದು ಆಟೋ ಚಾಲಕ ಕೆತ್ತಾವರ ಗ್ರಾಮದ ಸುಬ್ರಹ್ಮಣ್ಯರವರು ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದರು. ಅಪರಿಚಿತ ಕಾಮುಕ ವ್ಯಕ್ತಿಯ ಮೇಲೆ ಕಣ್ಣಿಟ್ಟಿದ್ದ ಪೊಲೀಸರು ಪಿಎಸ್ಐ ಸುರೇಶ್ ರವರ ಮಾರ್ಗದರ್ಶನದಲ್ಲಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಕೋಡು ಹೋಬಳಿ ಅಂಕಿಹಳ್ಳಿ ಪೇಟೆ ಗ್ರಾಮದ ನಾಗೇಶ್ ಅಲಿಯಾಸ್ ಅರುಣ ಎಂದು ತಿಳಿದು ಬಂದಿದ್ದು, ಮನೆಯಲ್ಲಿ ಗಂಡಸರು ಇಲ್ಲದ ಸಮಯದಲ್ಲಿ ಒಂಟಿ ಮನೆಯ ಮಹಿಳೆಯರೇ ಇವನ ಗುರಿಯಾಗಿದ್ದು, ನಾನು ಆರೋಗ್ಯ ಇಲಾಖೆಯಿಂದ ಬಂದಿದ್ದು ಕೊರೋನಾ ಪರೀಕ್ಷೆ ಮಾಡ್ತೀನಿ ಎಂದು ಹಲವಾರು ಮಹಿಳೆಯರಿಗೆ ದೈಹಿಕವಾಗಿ ಕಿರುಕುಳ ನೀಡುತ್ತಿದ್ದ ಎಂಬುದು ಬೆಳಕಿಗೆ ಬಂದಿದೆ. ಈತನ ದೈಹಿಕ ದೌರ್ಜನ್ಯಕ್ಕೆ ಗುರಿಯಾಗಿರುವ ಅನುಘಟ್ಟ ಗ್ರಾಮದ ಹೇಮಾವತಿ ಸೇರಿದಂತೆ ಇತರೆ ನೊಂದ ಮಹಿಳೆಯರ ಪರವಾಗಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಗಡಿಪಾರು ಮಾಡುವಂತೆ ಅನುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಗ್ರಾಮಸ್ಥರಾದ ಮದನ್, ಆಟೋ ಚಾಲಕ ಸುಬ್ರಹ್ಮಣ್ಯ, ರಮೇಶ್, ಜಯರಾಜ್, ಸತೀಶ್ ಕುಮಾರ್, ಜಗದೀಶ್, ವೀರೇಂದ್ರ ಮುಂತಾದವರು ಒತ್ತಾಯಿಸಿದ್ದಾರೆ. HCN ನ್ಯೂಸ್ ಬೇಲೂರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ನಗರಸಭಾ ಸದಸ್ಯ ವಾಸುದೇವರವರ 49ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಜೆಡಿಎಸ್ ಮುಖಂಡ ವಾಸುದೇವರವರ ಸ್ನೇಹಿತರು, ಹಿತೈಷಿಗಳು ಸೇರಿ ಅವರ ಮನೆಯಲ್ಲಿ 49ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾಬಿಗೌಡ ಮಾತನಾಡಿದರು. ನಂತರ ವಕೀಲ್ ಶ್ರೀಕಾಂತ್ ಮಾತನಾಡಿ ಶುಭ ಹಾರೈಸಿದರು. ಅವ್ರಿಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಲಭಿಸಲಿ ಅಂತ ಹೇಳ್ತಾ, ನಿಜವಾಗಿಯೂ ಕೂಡ ವಾಸುದೇವ್ ಭಾರಿ ಒಳ್ಳೆ ಹುಡುಗ, ಒಳ್ಳೆ ಮನುಷ್ಯ. ನಿಜವಾಗಿಯೂ ಅವರ ಒಂದು ಸಾಮಾಜಿಕ ಕಳಕಳಿ ನಮ್ಮ ವಾರ್ಡ್ನಲ್ಲಿರ್ಬೋದು ಅಥವಾ ಯಾವುದೇ ಜನಸಾಮಾನ್ಯರಿಗೆ ಸ್ಪಂದಿಸೋದಿರ್ಬೋದು ಅಂಥ ಮನುಷ್ಯನೇ ಅಪರೂಪ. ಅದರಲ್ಲೂ ರಾಜಕಾರಣದಲ್ಲಿ ಅವರ ನಡತೆ ಇರ್ಬೋದು, ಅವರು ಸರಳ ಸಜ್ಜನ, ಅವರ ಒಂದು ತತ್ವ ನಿಷ್ಠೆ, ಒಂದು ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡು ಜೀವನದಲ್ಲಿ ಒಳ್ಳೆ ವ್ಯಕ್ತಿತ್ವವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಅಥವಾ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತಂದರೆ ಮೊದಲಿಗೆ ನಿಂತ್ಕೊಳ್ತಕ್ಕಂಥ ವ್ಯಕ್ತಿ ಅಂದರೆ ಶ್ರೀಯುತ ವಾಸಣ್ಣವರು. ಏಕೆಂದರೆ ಅವರು ಯುವ ಪಡೆಯನ್ನು ಕಟ್ಟಿಕೊಂಡು ಒಂದು ನಗರದಾದ್ಯಂತ ಇವತ್ತು ನಮ್ಮ ಮುಂದಿನ ವಿಧಾನಸಭಾ ಚುನಾವಣೆಗೂ ಸಹ ಉತ್ಸಾಹವನ್ನು ತುಂಬಿ ನಮಗೆಲ್ಲ ಉತ್ಸಾಹ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಲೋಕೇಶ್, ನಿಟೇಶ್, ದರ್ಶನ್ ಬಾಬು, ಗಣೇಶ್, ಪ್ರಭು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಮಂಡಲ ಬಿಜೆಪಿ ಪಕ್ಷದ ವತಿಯಿಂದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಪುಣ್ಯಸ್ಮರಣಾರ್ಥ ಪಟ್ಟಣದ ಅರಳಿಪೇಟೆಯಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ರವಿ ದಮ್ಮನಿಂಗಲ, ಉಪಾಧ್ಯಕ್ಷ ಗಂಗಾಧರ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್, ನಗರ ಘಟಕದ ಅಧ್ಯಕ್ಷ ಚಂದ್ರಶೇಖರ್, ಹಿಂದುಳಿದ ವರ್ಗದ ತಾಲೂಕು ಅಧ್ಯಕ್ಷ ವರದರಾಜ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾರಾಜ ಪಾರ್ಕ್ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದಂತೆ ಅಭಿವೃದ್ಧಿಯಾಗಬೇಕು. ಪಾರ್ಕ್ ಹಿತರಕ್ಷಣಾ ಸಮಿತಿ ತೀರ್ಮಾನ. ಜನರ ಆಶಯದಂತೆ ಪಾರ್ಕ್ ಅಭಿವೃದ್ಧಿ ಎಂದ ಶಾಸಕ ಪ್ರೀತಂಗೌಡ. ಆಲೂರಿನಲ್ಲಿ 3 ವರ್ಷದ ಹಿಂದೆ ಬಿಪಿಎಲ್ ಕುಟುಂಬಗಳಿಗೆ ನಿವೇಶನದ ಹಕ್ಕುಪತ್ರ, ಇನ್ನೂ ಬಗೆಹರಿಯದ ಸಮಸ್ಯೆಗಳು. ನಿರುತ್ಸಾಹ ತೋರುವ ಶಾಸಕರು, ಯಾರಿಗೂ ಕೇಳದ ಫಲಾನುಭವಿಗಳ ಅಳಲು. ಬೇಲೂರು ತಾಲೂಕಿನಲ್ಲಿ 3 ತಿಂಗಳಿಂದ ಮಹಿಳೆಯರಲ್ಲಿ ಭಯ ಹುಟ್ಟಿಸಿದ್ದ ಕಾಮುಕ, ಅರೆಹಳ್ಳಿ ಪೊಲೀಸರಿಂದ ವ್ಯಕ್ತಿಯ ಬಂಧನ. ನೆಟ್ಟುಸಿರು ಬಿಟ್ಟ ಹೆಂಗಳಿಯರು, ವಿದ್ಯಾರ್ಥಿನಿಯರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.